ಮಾಮ್, ನೀವು ನೋಡ್ತಾ ಇದ್ರೆ ಪ್ಲೀಸ್ ಹೋಗಿ. ಯಾರಿಗೇನೋ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾ ಬಂದು ಇದನ್ನ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ನಾ ಯಾಕೆ ಡೌಟ್ ಕೊಡ್ಬೇಕು? ಅಂಡ್ ಯು ಲುಕ್ ಗುಡ್. ಎಷ್ಟೇ ನನ್ನ ಕೇಳಕ್ಕೆ ಟ್ರೈ ಮಾಡ್ರೇನು ಐ ಬಿ ಲೈಕ್. ಸೊ ಐ ಸ್ಟಾರ್ಟೆಡ್ ಆಫ್ ಆಸ್ ಅನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಅಂಡ್ ಆ ಡ್ರೀಮ್ ಎಂಡ್ ಆಯ್ತು when I had the accident. ಸೊ ಆವಾಗ ನಾ ಆ ವೇಟ್ ಗೇನ್ ಜೊತೆ ನನ್ಗೆ ನಾ ಕ್ಲಿನಿಕಲ್ ಡಿಪ್ರೆಷನ್ ಅಲ್ಲಿ ಹೋದೆ. ಆಕ್ಚುಲಿ ಖುಷಿಯಾಗಿದ್ದೀನಿ. ಮೋಸ್ಟ್ ಬೋರಿಂಗ್ ಪರ್ಸನ್ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಬಂದು ಡವ್ ಕೊಡ್ತಾ ಇದ್ದಾನೆ, ಕರ ಗೊತ್ತಿಲ್ಲ ಅಂತ. ನಾಟ್ ಈಟಿಂಗ್ ಲೆಸ್, ನೀ ಕಮ್ಮಿ ತಿಂತಾ ಇಲ್ಲ. ನನಗೆ ಏನು ಕಾಂಟ್ರವರ್ಸೀಸ್ ಬೇಡ ಗುರು. ಇದೆಲ್ಲ ಮಾಡ್ತಾರೆ. ಐ ಗೆಟ್ ಪೇಡ್ ಟು ಲುಕ್ ಗುಡ್ ಬ್ರೋ. ಬರೀ ಕಾಬ್ಸ್ ಆನ್ ಕಾಬ್ಸ್. ನಾ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಇವಾಗ ನಾ ಡಿಪ್ಲೊಮ್ಯಾಟಿಕ್ ಇರ್ತೀನಿ. ನನ್ಗೆ ಬೆಸ್ಟ್ ಅಡ್ವೈಸ್ ನಾ ರಿಸೀವ್ ಮಾಡಿದ್ ಬಂದು ನನಗೆ ನಿಖಿಲ್ ಚಿನ್ನಪ್ಪ ಕೊಟ್ಟಿದ್ದು. ಹಿ ವಾಸ್ ಲೈಕ್, ಹೇಗ ಅನ್ಸ್ತು? ವರ್ಸ್ಟ್. ಹಾಯ್ ಎಲ್ರಿಗೂ, ನಾನು ದೀಶಾ ಉಮೇಶ್ ಅಂಡ್ ಯು ಆರ್ ವಾಚಿಂಗ್ ಡಿಟಾಕ್ಸ್. ಇವತ್ತಿನ ಪಾಡ್ಕಾಸ್ಟ್ ಗೆಸ್ಟ್ ತುಂಬಾ ಸ್ಪೆಷಲ್ ಆಗಿದ್ದಾರೆ. ಯಾಕಂದ್ರೆ ನೀವು ಇವ್ರನ್ನ ಬಿಗ್ ಬಾಸ್ ಮನೆಯಲ್ಲಿ ಆಲ್ಮೋಸ್ಟ್ ಒಂದ್ 3 ತಿಂಗಳು ನೋಡಿರ್ತೀರಾ. ಬಟ್ ಆಕ್ಚುಲಿ ಅವರು ರಿಯಲ್ ಲೈಫ್ ಅಲ್ಲಿ ಹೇಗಿದ್ದಾರೆ ಅಂತ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ನಿಮ್ ಪ್ರೋಮೋ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ದ ಗೆಸ್ಟ್ ಇಸ್ ಮೈಕೆಲ್ ಅಜಯ್. ಈ ಪಾಡ್ಕಾಸ್ಟ್ ಅಲ್ಲಿ ಮೈಕೆಲ್ ಅವರು ಪರ್ಸನಲ್ ಲೈಫ್ ಬಗ್ಗೆ ಆಗಿರ್ಲಿ, ಫಿಟ್ನೆಸ್ ಬಗ್ಗೆ ಆಗಿರ್ಲಿ, ಬಿಸ್ನೆಸ್, ಆಂಟರ್ಪ್ರಿನರ್ಶಿಪ್, ತುಂಬಾ ರಿಯಲ್ ಆಗಿ ಅನ್ಫಿಲ್ಟರ್ಡ್ ಕಾನ್ವರ್ಸೇಷನ್ ಇತ್ತು. ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಫಾರ್ ದಿಸ್ ಪಾಡ್ಕಾಸ್ಟ್. ಸೊ ಸ್ಟೇ ಟ್ಯೂನ್ಡ್. ಹಾಯ್ ಮೈಕೆಲ್, ಹೇಗಿದ್ದೀರಾ? ಹಾಯ್ ದಿಶಾ, ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಫಸ್ಟ್ ಆಫ್ ಆಲ್ ನಿಮ್ ಟಿ ಶರ್ಟ್ ನೋಡಿ ನನ್ಗೆ ಫುಲ್ ಖುಷಿ ಆಗೋಯ್ತು. ಹೌದಲ್ಲ? ವಾಟ್ ಇಸ್ ಹ್ಯಾಪನಿಂಗ್? ಲೈಕ್ ಈ ತರ ಫುಲ್ ಟಿ ಶರ್ಟ್ಸ್ ಎಲ್ಲ ಪ್ರಿಂಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ? ಹೌದು, ನನ್ನ ಹತ್ರ ನನಗೆ ಈ ತರ ಟಿ ಶರ್ಟ್ಸ್ ಅಂದ್ರೆ ತುಂಬಾ ಇಷ್ಟ. ಅಂಡ್ ಐ ಥಿಂಕ್ ಐ ಕ್ಯಾರಿ ಇಟ್ ಆಫ್ ರಿಯಲಿ ವೆಲ್. ಸೊ ಅಷ್ಟೇ. You make it look really cool, by the way. ಹೌದು, ಒಂದು ನಾರ್ಮಲ್ ಟಿ ಶರ್ಟ್ ಹಾಕಿ ಸ್ವಲ್ಪ ಒಂದು ಒಳ್ಳೆ ಕಾರ್ಗೋಸ್ ಎಲ್ಲ ಹಾಕಿ ಒಳ್ಳೆ ಶೂಸ್ ಹಾಕಿದ್ರೆ ಔಟ್ಫಿಟ್ ಸಖತ್ತಾಗಿರುತ್ತೆ. ಬಟ್ ಯು ಮೇಡ್ ಮಿ ರಿಮೂವ್ ಮೈ ಶೂಸ್. ಸೊ Sorry. ಹಾಕೊಂಡು ಕೂತಿದ್ದೀನಿ. Sorry, no sure. No, but still ನೀವು ತುಂಬಾ ಕೂಲ್ ಆಗಿ ಕಾಣಿಸ್ತಾ ಇದ್ದೀರಿ. ಥ್ಯಾಂಕ್ ಯು. First of all, thank you for coming on the show, Michael. So ನಾನು ನಿಮ್ದು ಆಕ್ಚುಲಿ ಬೇರೆ ಇಂಟರ್ವ್ಯೂಸ್ ನೋಡಿದೆ ಆಯ್ತಾ. ಅಂಡ್ ದೆನ್ ಐ ವಾಸ್ ಲೈಕ್, ಓ ಮೈ ಗಾಡ್, ಐ ಥಿಂಕ್ ಐ ಶುಡ್ ಗೆಟ್ ಹಿಮ್ ಆನ್ ದ ಪಾಡ್ಕಾಸ್ಟ್. ಬಿಕಾಸ್ ನಂಗೆ ಅನ್ಸುತ್ತೆ ನೀವು ಮಾತಾಡ್ದಾಗೆಲ್ಲ ನೋಡಿದಾಗ ನೀವು ನಿಮ್ನ ಹೇಗೆ ಕಂಡಕ್ಟ್ ಮಾಡ್ತೀರಾ, ಹೇಗೆ ಬಿಹೇವ್ ಮಾಡ್ತೀರಾ, ತುಂಬಾ ದೇರ್ ಇಸ್ ಒನ್ ಸೆನ್ಸ್ ಆಫ್ ಮೆಚೂರಿಟಿ ಇದೆ. ಅಂಡ್ ದ ವೇ ಯು ಆನ್ಸರ್ ಕ್ವೆಶನ್ಸ್. ಎಷ್ಟೊಂದು ಜನ ಜರ್ನಲಿಸ್ಟ್ ನಿಮ್ಗೆ ಕಾಂಟ್ರವರ್ಷಿಯಲ್ ಕ್ವೆಶನ್ ಕೇಳಿದ್ರು, ಬಟ್ ನೀವ್ ಹೇಗೆ ಹ್ಯಾಂಡಲ್ ಮಾಡಿದ್ರಿ? ಅವ್ರು ಎಷ್ಟೇ ನನ್ನ ಕೇಳಕ್ಕೆ ಟ್ರೈ ಮಾಡ್ರೇನು ಐ ಬಿ ಲೈಕ್ ಡಿಪ್ಲೊಮೆಸಿ. ನಾ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಇಲ್ಲ. ಇವಾಗ ನಾ ಡಿಪ್ಲೊಮ್ಯಾಟಿಕ್ ಇರ್ತೀನಿ. ನನಗೆ ಏನು ಕಾಂಟ್ರವರ್ಸೀಸ್ ಬೇಡ ಗುರು. ಅಲ್ಲಿ ಇದ್ರೆ ಆಡಿಯನ್ಸ್ ಇಸ್ ದೇರ್, ಪೀಪಲ್ ಆರ್ ವಾಚಿಂಗ್. ಓಕೆ, ಕಾಂಟ್ರವರ್ಷಿಯಲ್ ಸ್ಟೇಟ್ಮೆಂಟ್ಸ್ ಎಲ್ಲ ಕೊಡ್ಬೋದು. ಇವಾಗ ಹೊರಗಡೆ ಬಂದಿದ್ಮೇಲೆ ಆರಾಮಾಗಿದ್ದೀನಿ. Only you are accountable, basically. Yeah, so I was like, I really need to get him because of this reason. And I'm so happy that you're here. First of all, ಬಂದಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಧನ್ಯವಾದಗಳು ಇನ್ವೈಟ್ ಮಾಡಿದ್ದಕ್ಕೆ. ತುಂಬಾ ಖುಷಿ ಇಲ್ಲಿರೋದಕ್ಕೆ. Okay, crazy. So ಮೈಕಲ್, ನಾವು ಸ್ಟಾರ್ಟಿಂಗ್ ಇಂದ ಸ್ಟಾರ್ಟ್ ಮಾಡೋಣ ಆಯ್ತಾ? ನಿಮ್ ಚೈಲ್ಡ್ಹುಡ್ ಬಗ್ಗೆ ಸ್ವಲ್ಪ ಹೇಳಿ. ಎಲ್ಲಿದ್ರಿ, ಏನಿತ್ತು, ಹೇಗಿತ್ತು ಸ್ಕೂಲಿಂಗ್? ಎಲ್ಲರಿಗೂ ಗೊತ್ತು, ತುಂಬಾ ಹೊಡ್ಸ್ಕೊಂಡಿದ್ದೀರಾ ಟೀಚರ್ಸ್ ಎಲ್ಲ. ಸೊ ಬೇಸಿಕ್ಲಿ ನನ್ನ ಅಮ್ಮ ಒಂದು ಟೀಚರ್. ಸೊ ಐ ಆಮ್ ಟೀಚರ್ಸ್ ಕಿಡ್. ಬಟ್ ದೆನ್ ಒಳ್ಳೆ ಸ್ಟೂಡೆಂಟ್ ಸ್ಕೂಲ್ ಲೈಫ್ ಅಲ್ಲಿ. ಬಟ್ ಇನ್ ಟರ್ಮ್ಸ್ ಆಫ್ ಸ್ಟಡೀಸ್, ಇನ್ ಟರ್ಮ್ಸ್ ಆಫ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಹೇಳ್ಬೋದಾ? ಇನ್ ಟರ್ಮ್ಸ್ ಆಫ್ ಕಾಂಡಕ್ಟ್ ಇನ್ ಸ್ಕೂಲ್, ವರ್ಸ್ಟ್ ಸ್ಟಾರ್ಟಿಂಗ್ ಇದ್ದೆ. ಯಾವಾಗಲೂ ನನ್ನ ಅಮ್ಮನ ಕಾಲ್ ಮಾಡಲ್ಲ. ನನ್ನ ಅಮ್ಮನ ಹೋಗಿ ಮೀಟ್ ಮಾಡಿ ಕಂಪ್ಲೇಂಟ್ ಮಾಡ್ತಾರೆ, ನಿಮ್ ಮಗ ಇದ್ ಮಾಡ್ತಾ ಇದ್ದಾನೆ, ಮಾಡ್ತಾ ಇದ್ದಾನೆ. ಅಂಡ್ ಮೈ ಮಮ್ ವಿಲ್ ಬಿ ಲೈಕ್, ಯಾಕೆ? ಐ ಆಮ್ ಲೈಕ್ ಆಲ್ವೇಸ್ ಬಿನ್ ದ ಟ್ರಬಲ್ ಮೇಕರ್. ಬಟ್ ಸ್ಕೂಲ್ ಲೈಫ್ ಚೆನ್ನಾಗಿತ್ತು. ನಾ ಹಾಸ್ಟೆಲ್ ಅಲ್ಲಿ ಇದ್ದೆ, ಊಟಿಯಲ್ಲಿ ಓದಿದೆ ಆಕ್ಚುಲಿ. ಅಂಡ್ ಊಟಿ, ಕೊಯಂಬತ್ತೂರ್ ಅಂಡ್ ತಿರ್ಗಾ ನಾ ಒಂದು ಸ್ಪೋರ್ಟ್ಸ್ ಹಾಸ್ಟೆಲ್ ಅಲ್ಲಿ ಓದಿದೆ. ಒಂದು ಚಿಕ್ಕ ಒಂದು ಗ್ರಾಮ, ಒಂದು ಹಳ್ಳಿ, ಮೈಲಾಡುತುರೆ ಅಂತ. ಸೊ ಅಲ್ಲಿ 9th to 12th ಅಲ್ಲಿ ಇದ್ದೆ. ಅದಕ್ಕೆ ಮುಂಚೆ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಇದ್ದೆ. ಐ ವೆಂಟ್ ಫ್ರಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಫುಲ್ ಕೋಟ್ ಸೂಟ್ ಯೂನಿಫಾರ್ಮ್ ಟು ಗವರ್ಮೆಂಟ್ ಸ್ಕೂಲ್. ಅಲ್ಲಿ ಬರೀ ವೈಟ್ ಶರ್ಟ್, ಕಾಕಿ ಪ್ಯಾಂಟ್, ನೋ ಶೂಸ್, ನಥಿಂಗ್. ಒಂದು ಕ್ರೇಜಿ ಟ್ರಾನ್ಸಿಷನ್ ಇತ್ತು ಸ್ಕೂಲ್ ಲೈಫ್ ಅಲ್ಲಿ. ಬಟ್ ಸ್ಕೂಲ್ ಅಲ್ಲಿ ನಾ ಬಾಸ್ಕೆಟ್ಬಾಲ್ ಪ್ಲೇಯರ್ ಏನಿದ್ದೆ. ನ್ಯಾಷನಲ್ಸ್ ಆಡಿದ್ದೀನಿ, ಸ್ಟೇಟ್ ಇದೆಲ್ಲ ಆಡಿದ್ದೀನಿ. ಸೊ
ತುಂಬಾ ಚೆನ್ನಾಗಿತ್ತು ನನ್ನ ಸ್ಕೂಲ್ ಲೈಫ್. ಆಲ್ಮೋಸ್ಟ್ ಕಂಪ್ಲೀಟ್ ಸ್ಕೂಲ್ ಲೈಫ್ ನಾ ಹಾಸ್ಟೆಲ್ ಅಲ್ಲಿ ಇದ್ದೆ. ಓನ್ಲಿ ಐ ಥಿಂಕ್ 2 years ನಾ ಮನೆಯಲ್ಲಿ ಇದ್ದೆ ನನ್ನ ಅಜ್ಜಿ ಜೊತೆ. ರೆಸ್ಟ್ ಆಫ್ ದ ಟೈಮ್ ಐ ವಾಸ್ ಇನ್ ಹಾಸ್ಟೆಲ್. ಓಕೆ, ಸೊ ನೀವು ಬೆಂಗಳೂರಿಗೆ 7 years ಮುಂಚೆ ಬಂದ್ರಿ ಅಂತ ಹೇಳಿದ್ರಲ್ಲ, ಹೌ ಡಿಡ್ ದಟ್ ಹ್ಯಾಪನ್? ಸೊ ಕಾಲೇಜ್ ಟೈಮ್ ಅಲ್ಲಿ ನನಗೆ ಫಾರಿನ್ ಹೋಗಿ ಬಾಸ್ಕೆಟ್ಬಾಲ್ ಆಡಕ್ಕೆ ಒಂದು ಚಾನ್ಸ್ ಸಿಕ್ತು. ಬಟ್ ನನಗೆ ಒಂದು ಆಕ್ಸಿಡೆಂಟ್ ಆಯ್ತು, ಅಂಡ್ ಮೇಜರ್ ಆಕ್ಸಿಡೆಂಟ್ ಇತ್ತು ಆಕ್ಚುಲಿ. ನನ್ನ ರೈಟ್ ಆಂಕಲ್ ಬ್ರೇಕ್ ಆಯ್ತು, 3 tendons ಕಟ್ ಆಯ್ತು. ಒಂದು ಡ್ರಂಕ್ ಡ್ರೈವರ್ ಆಕ್ಚುಲಿ ನನ್ನ ಹಿಟ್ ಮಾಡಿದ. ಸೊ ಆ ಆಕ್ಸಿಡೆಂಟ್ ಆಗಿದ್ಮೇಲೆ ಒಂದು ಬೆಡ್ ರೆಸ್ಟ್ ಇತ್ತು, ಸರ್ಜರಿ ಇತ್ತು, ಮೇಜರ್ ಸರ್ಜರಿ ಇತ್ತು, ಬೆಡ್ ರೆಸ್ಟ್ ಇತ್ತು. ಸೊ ಅಂಡ್ ಆವಾಗ ಆ ತರ ಒಂದು ಇಂಜುರಿ ಆದ್ರೆ ಪ್ರೊಫೆಷನಲ್ ಲೆವೆಲ್ ಅಲ್ಲಿ ಆಡಕ್ ಆಗಲ್ಲ. ಯು ಕಾಂಟ್ ಪ್ಲೇ ಪ್ರೊಫೆಷನಲಿ ಅಗೇನ್. ಆ ಲೆವೆಲ್ ಆಫ್ ರಿಕವರಿ ಆಗಲ್ಲ. ಇವಾಗ ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಕಾಲಲ್ಲಿ, ಬಟ್ ಇಟ್ಸ್ ಓಕೆ. ಸೊ ಅದು ಆದ್ಮೇಲೆ ಐ ನೀಡೆಡ್ ಜಾಬ್ ಅಂಡ್ ವರ್ಕ್ಗೆ ಬೆಸ್ಟ್ ಪ್ಲೇಸ್ ಬಂದು ನನ್ನ ಪ್ರಕಾರ ಬ್ಯಾಂಗ್ಳೂರೇ. ಸೊ ಐ ಕೇಮ್ ಹಿಯರ್ ಫಾರ್ ವರ್ಕ್. ಓಕೆ, ಸೊ ವಾಟ್ ಡಿಡ್ ಯು ಸ್ಟಾರ್ಟ್ ಆಫ್ ಆಸ್? ಏನ್ ಕೆಲಸ ಶುರು ಮಾಡಿದ್ರಿ ಬೆಂಗಳೂರು? ಸೊ ನಾ ಇಲ್ಲಿ ಬೆಂಗಳೂರು ಬಂದಿದ್ದು ಗೋಲ್ಡ್ಮನ್ ಸ್ಯಾಕ್ಸ್ ಅಂತ ಒಂದು ಕಂಪನಿಯಲ್ಲಿ ಕೆಲಸ ಮಾಡೋದಕ್ಕೆ. ಸೊ ಐ ಸ್ಟಾರ್ಟೆಡ್ ಆಫ್ ಆಸ್ ಎನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕರ್. ವಾವ್, ದಿಸ್ ಸೈಡ್ ಯಾರಿಗೂ ಗೊತ್ತಿಲ್ಲ ಈ ಅನ್ಸುತ್ತೆ. ಸೈಡ್ ಯಾರಿಗೇನೂ ಗೊತ್ತಿಲ್ಲ. ಐ ಲುಕ್ ವೆರಿ ಡಿಫ್ರೆಂಟ್, ಐ ವಾಸ್ ವೆರಿ ಡಿಫ್ರೆಂಟ್. ದಪ್ಪಾಗಿದೆ ಬಿಕಾಸ್ ಆ ಆಕ್ಸಿಡೆಂಟ್, ಆ ಬೆಡ್ ರೆಸ್ಟ್ ಟೈಮ್ಲಿ 25 kgs ವೇಟ್ ಗೇನ್ ಆಯ್ತು. ಅಂಡ್ ಐ ಲುಕ್ ವೆರಿ ಡಿಫ್ರೆಂಟ್. ನಾವು ತುಂಬಾ ಒಂದು ಬೇರೆ ಝೋನ್ ಅಲ್ಲೇ ಇದೆ. ಬಟ್ ದಟ್ ಟೈಮ್ ವಾಸ್ ವೆನ್ ಐ ಸ್ಟಾರ್ಟೆಡ್ ಜಿಮ್ಮಿಂಗ್. ಸ್ವಲ್ಪ ಫಿಸಿಯೋಥೆರಪಿ ಎಲ್ಲ ಹೋಗ್ತಾ ಇತ್ತು. ಸೊ ಆ ಟೈಮಲ್ಲಿ ಲೆಗ್ಗೆ ಫಿಸಿಯೋಥೆರಪಿ, ಅಪ್ಪರ್ ಬಾಡಿಗೆ ವರ್ಕ್ಔಟ್ ಎಲ್ಲ ಸ್ಟಾರ್ಟ್ ಮಾಡಿದೆ. ಸೊ ವರ್ಕ್ಔಟ್ ಎಲ್ಲ ಸ್ಟಾರ್ಟ್ ಮಾಡಿದಾಗ ನನ್ಗೆ ಅದ್ ಬಗ್ಗೆ ತುಂಬಾ ರಿಸರ್ಚ್ ಎಲ್ಲ ಮಾಡಿ, ಫುಲ್ ಡಯಟ್ ಇದು ಅದು ಹೇಗ್ ಮಾಡೋದು ಎಲ್ಲ ರಿಸರ್ಚ್ ಮಾಡಿ ನಾ ಸ್ಟಾರ್ಟ್ ಮಾಡಿದೆ. ಐ ಲರ್ನ್ ಹೌ ಟು ಕುಕ್ ಆಲ್ಸೋ ಅಟ್ ದಟ್ ಟೈಮ್. ನನಗೆ ನಾನೇ ಮೀಲ್ಸ್ ಪ್ರಿಪೇರ್ ಮಾಡಿ ತಿಂತೀನಿ, ಚಿಕನ್ ಇದು ಅದು ಎಲ್ಲ. ಸೊ ಐ ಕುಕ್ ಓನ್ಲಿ ನಾನ್ ವೆಜ್. ವೆಜ್ ಮಾಡೋದು ಗೊತ್ತಿಲ್ಲ ನನಗೆ, ಬಿಕಾಸ್ ಐ ವಾಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ನಾನ್ ವೆಜ್. ಸೊ ಸೊ ಅದು ಮಾಡುವಾಗ ನನಗೆ 6 months ಅಲ್ಲಿ ಆ 25 kgs ನಾನು ಲೂಸ್ ಮಾಡಿದೆ. ಅಂಡ್ ಆ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ನಾ ಆನ್ಲೈನ್ ಪೋಸ್ಟ್ ಮಾಡಿದಾಗ GQ ಮ್ಯಾಗಝೀನ್ ಬಂದು ನನ್ನ ಬಗ್ಗೆ ಒಂದು ಆರ್ಟಿಕಲ್ ಮಾಡಿದ್ರು. ದೇ ಕಾಂಟ್ಯಾಕ್ಟೆಡ್ ಮೀ ಆನ್ Instagram, ದೇ ಡಿಡ್ ಅನ್ ಆರ್ಟಿಕಲ್ ಅಬೌಟ್ ಮೀ. ಅಂಡ್ ಅದು ಆದ್ಮೇಲೆ ನನಗೆ ಮಾಡೆಲಿಂಗ್ ಆಫರ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು. ಅಂಡ್ ಸಿ, ಇವಾಗ ಏನಂದ್ರೆ ಫಾರ್ ಸಮ್ವನ್ ದಟ್ ಲುಕ್ಸ್ ಲೈಕ್ ಮೀ, ಇಂಡಿಯಾ ಅಲ್ಲಿ ಚಿಕ್ಕ ವಯಸ್ಸಿದ್ದು ದೇ ಹ್ಯಾವ್ ಲುಕ್ಡ್ ಅಟ್ ಮೀ ಆಸ್ ಅ ಸಮ್ವನ್ ಡಿಫ್ರೆಂಟ್, ಒಂದು ಔಟ್ಸೈಡರ್ ತರ ನೋಡಿದ್ದಾರೆ. ಅಂಡ್ ನಾನು ಸ್ಕ್ರೀನ್ ಅಲ್ಲಿ ನಂತರ ಯಾರನ್ನಾನು ನೋಡಿದಿಲ್ಲ. ಇನ್ ಮಾಡೆಲಿಂಗ್ ಅಲ್ಲೂ ಇರ್ಬೋದು, ಆಕ್ಟಿಂಗ್ ಅಲ್ಲಿನೂ ಇರ್ಬೋದು. ಸೊ ಐ ನೆವರ್ ಥಾಟ್ ಇಟ್ಸ್ ಪಾಸಿಬಲ್ ದಟ್ ನಾನು ಒಂದು ಮಾಡೆಲ್ ಆಗ್ಬೋದು ಅಂತ, ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ ಇರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಸೊ ಅವಾಗ ಮಾಡೆಲಿಂಗ್ ಆಫರ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಐ ವಾಸ್ ಲೈಕ್ ನೈಸ್ ಯಾ. ಸೊ ನಾ ಮಾಡೆಲಿಂಗ್ ಮಾಡಿದೆ. ಇದು ನಾ ಜಾಬ್ ಮಾಡ್ತಾ ಇರುವಾಗ ಫಸ್ಟ್ ಒಂದು ಫ್ಯೂ ಶೂಟ್ಸ್ ಮಾಡಿದೆ. ಅಂಡ್ ಇಟ್ ವೆಂಟ್ ವೆಲ್. ಅಂಡ್ ದೆನ್ ನನಗೆ ಕಾರ್ಪೊರೇಟ್ ಲೈಫ್ ಅಷ್ಟು ಇಷ್ಟ ಆಗ್ಲಿಲ್ಲ. ಸೊ ಐ ಕ್ವಿಟ್ and I started modeling. So ಅದೇ ನನ್ನ ಸ್ಟೋರಿ ಆಫ್ ಬಿಕಮಿಂಗ್ ಅ ಮಾಡೆಲ್. That is so crazy. Also, that's a very bold move ಅಲ್ವಾ? Like, you know, ಒಂದು ಸೆಟ್ ಸೇಫ್ ಸೆಕ್ಯೂರ್ ಪ್ಯಾಕೇಜ್, ಸ್ಯಾಲರಿ ಅಂದ್ರೆ ಗೊತ್ತು ಪ್ರತಿ ತಿಂಗಳು ಬಂದೇ ಬರುತ್ತೆ ಅಂತ. ಸೊ ವೆನ್ ಯು ಮೇಡ್ ದಟ್ ಸ್ವಿಚ್, ನಿಮ್ಗೆ ಏನೇನ್ ಡಿಫಿಕಲ್ಟೀಸ್ ಫೇಸ್ ಮಾಡೋದು ಫಿನಾನ್ಷಿಯಲಿ? ಬೇಸಿಕ್ಲಿ ಫಿನಾನ್ಷಿಯಲಿ ಅಷ್ಟು ಡಿಫಿಕಲ್ಟಿ ಫೇಸ್ ಮಾಡ್ಲಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಏಜೆನ್ಸಿ ಜೊತೆ ಸೈನ್ ಮಾಡಿದೆ ನಾನು. ಸೊ ಕನ್ಸಿಸ್ಟೆಂಟ್ ವರ್ಕ್ ಬರ್ತಾ ಇತ್ತು. ಅಂಡ್ ನನ್ ಲುಕ್ಸ್ ಇರೋವನು ಬೆಂಗಳೂರಲ್ಲಿ ನಾ ಒಬ್ಬ ಮಾತ್ರ ಇದೆ. ಸೊ ನನ್ನ ಒಂದು ಆಫ್ರಿಕನ್ ಟೈಪ್ ಮಾಡೆಲ್ ಬೇಕಂದ್ರೆ ಎಲ್ಲಾ ಕೆಲಸ ನನ್ನ ಹತ್ರನೇ ಬರ್ತಿತ್ತು. ಸೊ ದಟ್ ವಾಸ್ ಗುಡ್. ಅಂಡ್ ಸೈಡ್ ಅಲ್ಲಿ ನಾ ಪರ್ಸನಲ್ ಟ್ರೈನಿಂಗ್ ಮಾಡ್ತಿದ್ದೆ ಆ ಟೈಮ್ ಅಲ್ಲಿ. ಸೊ ಸ್ವಲ್ಪ ಒಳ್ಳೆ ಕ್ಲೈಂಟ್ಸ್ ಎಲ್ಲ ಇದ್ರು. ಸೊ ಮಾರ್ನಿಂಗ್ ಅಂಡ್ ಈವ್ನಿಂಗ್ ಪರ್ಸನಲ್ ಟ್ರೈನಿಂಗ್ ಮಾಡ್ತಿದ್ದೆ, ಅಂಡ್ ಡ್ಯೂರಿಂಗ್ ದ ಡೇ ಶೂಟ್ ಮಾಡ್ತಿದ್ದೆ. ಇಟ್ ವಾಸ್ ಅ ವೆರಿ ಗುಡ್ ಟೈಮ್ ಇನ್ ಮೈ ಲೈಫ್ ಆಕ್ಚುಲಿ. ಯು ಆಕ್ಚುಲಿ ಲುಕ್ ವೆರಿ ಹ್ಯಾಪಿ, ಫುಲ್ ನಾಸ್ಟಾಲ್ಜಿಯಾ ತರ ನೀವು ಡಿಸ್ಕ್ರೈಬ್ ಮಾಡ್ತಾ ಇದ್ದೀರಾ. ಖಂಡಿತ ಅದು ಒಂದು ತುಂಬಾ ಒಂದು ಒಳ್ಳೆ ಲೈಫ್ ಇತ್ತು ಆ ಟೈಮ್ ಅಲ್ಲಿ. ವೇಕಪ್ ಇನ್ ದ ಮಾರ್ನಿಂಗ್, ಗೋ ಟ್ರೈನ್. ಅಂಡ್ ಆ ಟೈಮ್ ಅಲ್ಲಿ ನನ್ನ ಕ್ಲೈಂಟ್ಸ್ ಎಲ್ಲ ಒಳ್ಳೆ ಕ್ಲೈಂಟ್ಸ್ ಏನಿದ್ರು. ಐ ವಾಸ್ ಟ್ರೈನಿಂಗ್ ವೆಂಚರ್ ಕ್ಯಾಪಿಟಲಿಸ್ಟ್, CEOs ಅಂಡ್ ಸ್ವಲ್ಪ ಹೈ ಲೆವೆಲ್ ಕ್ಲೈಂಟ್ಸ್ ಟ್ರೈನ್ ಮಾಡ್ತಿದ್ದೆ. ಸೊ ಅವ್ರನಿದ್ದು ನಾ ತುಂಬಾ ನಾಲೆಜ್ ಗೇನ್ ಮಾಡಿದೆ ಅಬೌಟ್. ಐ ವಾಸ್ ಟ್ರೈನಿಂಗ್ ಒನ್ ಕ್ರಿಪ್ಟೋ ಇನ್ವೆಸ್ಟರ್ ಎಸ್ ವೆಲ್. ಸೊ ನಾ ಆಕ್ಚುಲಿ ಕ್ರಿಪ್ಟೋನ 2016 ಅಲ್ಲಿ ನಾ ಇನ್ವೆಸ್ಟ್ ಮಾಡಿದೆ ಕ್ರಿಪ್ಟೋ ಅಲ್ಲಿ. ಐ ಮೇಡ್ ಲಿಟಲ್ ಬಿಟ್ ಆಫ್ ಮನಿ ಓವರ್ ದೇರ್ ಬಿಕಾಸ್ ಐ ವಾಸ್ ಟ್ರೈನಿಂಗ್ ದಟ್ ಗೈ. ಸೊ ಅದು ಸ್ವಲ್ಪ ಲಕ್ ಬಂತು. ಸೊ
So somehow it worked out. That's great. That sounds really good, sir. Like, I wish even I had invested in crypto. But anyways, coming back, so Michael, ನೀವು ಫಿಟ್ನೆಸ್ ಶುರು ಮಾಡಿದ್ರಲ್ಲ, ಅದ್ರ ಜೊತೆ ನೀವು ಮೆಂಟಲ್ ಹೆಲ್ತ್ ಕೂಡ ಪ್ರಮೋಟ್ ಮಾಡಕ್ ಶುರು ಹೌದು. ಮಾಡಿದ್ರಿ ಅಲ್ಲ. ಸೊ ವಾಟ್ ಇಸ್ ದ ಸ್ಟೋರಿ, ವಾಟ್ ಇಸ್ ದ ಬ್ಯಾಕ್ ಸ್ಟೋರಿ? ಸೊ ಬ್ಯಾಕ್ ಸ್ಟೋರಿ ಏನಂದ್ರೆ, ನನಗೆ ಆ ಸ್ಕೂಲ್ ಕಾಲೇಜ್ ಟೈಮ್ ಅಲ್ಲಿ ನನಗೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಆಗ್ಬೇಕು ಅಂತ ಡ್ರೀಮ್ ಇತ್ತು. ಅಂಡ್ ಆ ಡ್ರೀಮ್ ಎಂಡ್ ಆಯ್ತು when I had the accident. ಸೊ ಆವಾಗ ಆ ವೇಟ್ ಗೇನ್ ಜೊತೆ ನಾ ಕ್ಲಿನಿಕಲ್ ಡಿಪ್ರೆಷನ್ ಅಲ್ಲಿ ಹೋದೆ ಆಕ್ಚುಲಿ. ಅಂಡ್ ಆ ಡಿಪ್ರೆಷನ್ ಇದ್ದು ಹೊರಗಡೆ ಬಂದಿದ್ದು ರೀಸನ್ ಬಂದು ಫಿಟ್ನೆಸ್ ಸ್ಟಾರ್ಟ್ ಮಾಡಿದ್ದು ಆಕ್ಚುಲಿ. ಸೊ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಮಧ್ಯದಲ್ಲಿ ಒಂದು ದೊಡ್ಡ ಕನೆಕ್ಷನ್ ಇದೆ. ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್. ಯಾಕಂದ್ರೆ ನೀವು ಒಂದು ಡಿಪ್ರೆಸ್ಡ್ ಫಿಟ್ ಪರ್ಸನ್ ನ ಫೈನ್ ಮಾಡೋದು ತುಂಬಾ ಕಷ್ಟ. ಇಫ್ ಯು ಆರ್ ಫಿಟ್, ಯೂಶಲಿ ಮೈಂಡ್ ಕ್ಲಿಯರ್ ಆಗಿರತ್ತೆ, ಬಿಕಾಸ್ ನಿಮ್ಗೆ ಗೊತ್ತಿರತ್ತೆ. ಅಂಡ್ ವೆನ್ ಯು ಆರ್ ಇನ್ ಫಿಟ್ನೆಸ್, ನಿಮ್ಗೆ ಇನ್ನೊಂದು ಏನ್ ಗೊತ್ತಾಗತ್ತೆ ಅಂದ್ರೆ, ನೀವು ಇಫ್ ಯು ಪುಟ್ ಇನ್ ದ ವರ್ಕ್, ನೀವು ಕೆಲಸ ಮಾಡಿದ್ರೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ಒಂದು ಇದಿರುತ್ತೆ. ಅಂಡ್ ಆ ಸೇಮ್ ಐಡಿಯಾಲಜಿನ ನೀವು ಲೈಫ್ ಅಲ್ಲಿನೂ ಅಪ್ಲೈ ಮಾಡಬಹುದು. ಇಫ್ ಯು ಪುಟ್ ಇನ್ ದ ವರ್ಕ್, ದ ರಿಸಲ್ಟ್ಸ್ ವಿಲ್ ಕಮ್. ಸೊ ದಟ್ ಈಸ್ ಇಟ್. ಒಂದು ಡಿಪ್ರೆಷನ್ ಇದ್ದು ಹೊರಗಡೆ ಬರೋದು ಹೇಗೆ ಅಂದ್ರೆ, ಒಂದು ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಲ್ಲಿ ಹೋಗ್ಬೇಕು. ನೀವು ವರ್ಕ್ ಮಾಡ್ತೀರಾ, ರಿಸಲ್ಟ್ ಸಿಗತ್ತೆ. ರಿಸಲ್ಟ್ ಬಂದಿದ್ದು ನಿಮ್ಗೆ ಫೀಲ್ ಆಗುತ್ತೆ ಇನ್ನ ವರ್ಕ್ ಮಾಡಬೇಕು. ಸೊ ವರ್ಕ್ ಮಾಡ್ತೀರಾ, ರಿಸಲ್ಟ್ ಸಿಗುತ್ತೆ. ಸೊ ಈ ಪಾಸಿಟಿವ್ ಫೀಡ್ಬ್ಯಾಕ್ ಲೂಪ್ ಅಲ್ಲಿ ಹೋಗೋದೇ ಕಮಿಂಗ್ ಔಟ್ ಆಫ್ ಡಿಪ್ರೆಷನ್. ಡಿಪ್ರೆಷನ್ ಅಲ್ಲಿ ಇರೋದು ಹೇಗೆ ಅಂದ್ರೆ, ಐ ಆಮ್ ಡಿಪ್ರೆಸ್ಡ್, ನಾ ಏನು ಮಾಡಲ್ಲ. ಅಂಡ್ ನಾ ಏನು ಮಾಡದೆ ಇರುವಾಗ ಇನ್ನ ಡಿಪ್ರೆಸ್ಡ್ ಆಗ್ತೀವಿ. And then negative feedback Again, ಅದು vicious cycle. Coming into the positive feedback loop is the way to get out of depression. So ಅದನ್ನ ಡಿಸ್ಕವರ್ ಮಾಡಿದೆ. ಅಂಡ್ ನಾ ಈಗ 3 years ಮುಂಚೆ ನಾ MTV Roadies ಅಲ್ಲಿನೂ ಹೋದೆ. ಸೊ ಅಲ್ಲಿನೂ ನಾ ಇದ್ರ ಬಗ್ಗೆ ಮಾತಾಡಿದೆ. ಸೊ ಐ ಥಿಂಕ್ ಇದು ಜಾಸ್ತಿ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಬಿಕಾಸ್ ಐ ಥಿಂಕ್ ಮೇ ಬಿ ಒಂದು ಕಾನ್ಸ್ಪಿರಸಿ ಇರಬಹುದು by the psychologists. That is so true, Aita. So recently I had one fitness trainer, basically Shravan anta bandidru podcast alli, and he was like, jana ಏನ್ ರಿಯಲೈಸ್ ಮಾಡ್ಕೊಳ್ತಾ ಇಲ್ಲ ಅಂದ್ರೆ, ಫಿಟ್ನೆಸ್ ಇಸ್ ಆಕ್ಚುಲಿ ಅ ಮೆಂಟಲ್ ಗೇಮ್. ಬೇಸಿಕಲಿ ನೀವು ಎದ್ಬಿಟ್ಟು ಜಿಮ್ ಹೋಗ್ಬೇಕಂದ್ರೂ ನಿಮ್ಗೆ ಮೋಟಿವೇಶನ್ ಬೇಕು. ಅಗೇನ್ ಆಲ್ ಆಫ್ ದಟ್ ಇಸ್ ಮೈಂಡ್ ಗೇಮ್. ಅಂಡ್ ಮೆಡಿಕಲಿ ನಾವು ಮಾತಾಡಕ್ ಹೋದ್ರೆ, ಎನಿ ಫಿಸಿಕಲ್ ವರ್ಕ್ಔಟ್ ನೀವು ಮಾಡಕ್ ಹೋದ್ರೆ, ಯುವರ್ ಬಾಡಿ ರಿಲೀಸಸ್ ಸೆರೋಟೋನಿನ್, ದಿ ಹ್ಯಾಪಿ ಹಾರ್ಮೋನ್, ರೈಟ್? ಸೊ ಲೈಕ್ ವಾಟ್ ಎವರ್ ಯು ಸೆಡ್, ಅದು ಆಕ್ಚುಲಿ ಕಂಬೈನ್ ಆಗುತ್ತೆ. ಬಟ್ ಯಾಕೆ ಜನ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಗ್ರೇಟ್ ದಟ್ ಯು ಆರ್ ಡೂಯಿಂಗ್ ದಟ್, ಮೈಕಲ್. ಅಟ್ಲೀಸ್ಟ್ ಈಗ ಅವೇರ್ನೆಸ್ ಜಾಸ್ತಿ ಆಗುತ್ತೆ. ಟ್ರೂ. ಅಂಡ್ ನನ್ನ ಪ್ರಕಾರ ಎಲ್ಲಾರು ಮಾಡ್ಬೇಕು. ಯಾಕಂದ್ರೆ ಫಸ್ಟ್ ಫ್ಯೂ ಡೇಸ್ ಕಷ್ಟ ಇರತ್ತೆ. ಮೋಸ್ಟ್ ಆಫ್ ದ ಪೀಪಲ್, ನಾನು ಜಿಮ್ಗೆ ಹೋಗುವಾಗ ನಾನು ನೋಡ್ತೀನಿ, 1-2 weeks ಬರ್ತಾರೆ, ಆಮೇಲೆ ಡ್ರಾಪ್ ಮಾಡ್ಬಿಡ್ತಾರೆ. ಸೊ ಆ ಸೆಟ್ಟಿಂಗ್ ಪೀರಿಯಡ್ ಯಾರು ಕಂಪ್ಲೀಟ್ ಮಾಡೋದಿಲ್ಲ. ಒಂದು 2-3 months ಎಲ್ಲ ಕಂಟಿನ್ಯೂಸ್ ಆಗಿ ಬಂದ್ರೆ, ಇಟ್ ಬಿಕಮ್ಸ್ ಪಾರ್ಟ್ ಆಫ್ ಯುವರ್ ಲೈಫ್ ಸ್ಟೈಲ್. ಅದು ಮೋಟಿವೇಶನ್ ಅಲ್ಲಿ ರಿಲೈ ಮಾಡಕ್ ಆಗಲ್ಲ. ಮೋಟಿವೇಶನ್ ವರ್ಸಸ್ ಡಿಸಿಪ್ಲಿನ್ ಅಂತ ಒಂದು ಇದೆ. ಅಂಡ್ ಡಿಸಿಪ್ಲಿನ್ ಕೂಡ ಒಂದು ತುಂಬಾ ಕಠೋರವಾದ ಶಬ್ದ. ಇನ್ಸ್ಟೆಡ್ ಆಫ್ ಡಿಸಿಪ್ಲಿನ್, ಇಟ್ ಕ್ಯಾನ್ ಜಸ್ಟ್ ಬಿ ಹ್ಯಾಬಿಟ್. ಒಂದು ಹ್ಯಾಬಿಟ್ ಫಾರ್ಮ್ ಆದ್ರೆ, ಲೈಕ್ ಮೋಸ್ಟ್ ಆಫ್ ದ ಪೀಪಲ್ ಯಾರೆಲ್ಲ ರೆಗ್ಯುಲರ್ಲಿ ವರ್ಕ್ಔಟ್ ಮಾಡ್ತಾರೆ, ಇಫ್ ಯು ಆಸ್ಕ್ ದೆಮ್ ನಿಮ್ಗೆ ವರ್ಕ್ಔಟ್ ಮಿಸ್ ಆದ್ರೆ ಹೇಗ್ ಫೀಲ್ ಆಗುತ್ತೆ ಅಂತ ಕೇಳ್ತೀರಾ ಅಂದ್ರೆ, ಟೆಲ್ ಯು, ಇಲ್ಲ ವರ್ಕ್ಔಟ್ ಮಿಸ್ ಮಾಡ್ರೆ ನನಗೆ ತುಂಬಾ ಬ್ಯಾಡ್ ಫೀಲ್ ಆಗುತ್ತೆ, ನನಗೆ ಒಂಥರ ಫೀಲ್ ಆಗುತ್ತೆ ಅಂತ. ಸೊ ಇಟ್ ಶುಡ್ ಬಿಕಮ್ ಪಾರ್ಟ್ ಆಫ್ ಇಟ್, ಶುಡ್ ಬಿಕಮ್ ಅ ಹ್ಯಾಬಿಟ್. ಅದು 3 meals ತರ ಆಗ್ಬೇಕು. ಜಿಮ್ ಅಂದ್ರೆ ಅದು ಒಂದು ಅಡಿಷನಲ್ ಟಾಸ್ಕ್ ಅಲ್ಲ, ಎಕ್ಸ್ಟ್ರಾ ಮಾಡೋ ಕೆಲಸ ಅಲ್ಲ. ಲೈಕ್ ನಾವ್ ಎದ್ದಿ ಹೇಗೆ ಹಲ್ಲುಚ್ತೀವಿ, ಅದೇ ರೀತಿ ಹೋಗಿ ವರ್ಕ್ಔಟ್ ಮಾಡೋ ತರ ಪ್ರಮೋಟ್. ಇನ್ನೊಂದು, ನಾನು ಫಿಟ್ನೆಸ್ ಟ್ರೈನಿಂಗ್ ಮಾಡಿದಾಗ ನಾನು ನೋಟಿಸ್ ಮಾಡಿದೆ, ತುಂಬಾ ಜನ ಬಂದು ಎಲ್ಲಾ ಒಳ್ಳೆ ದುಡ್ಡು ಅರ್ನ್ ಮಾಡ್ತಾರೆ ಅಂಡ್ ಅವ್ರ ಹೆಲ್ತ್ ಮೇಲೆ ಸ್ಪೆಂಡ್ ಮಾಡ್ತಾರೆ. ವಾಟ್ ಇಸ್ ದ ಯೂಸ್? ಅಂಡ್ ಅವ್ರಿಗೆ ಲೈಫ್ ನ ಎಂಜಾಯ್ನು ಮಾಡಕ್ ಆಗಲ್ಲ. ದೇ ಕಾಂಟ್. ಒಂದು ವಾಕಿಂಗ್ ಹೋಗ್ಬೇಕಂದ್ರೆ ಹೋಗಕ್ ಆಗಲ್ಲ, ಮಕ್ಕಳ ಜೊತೆ ಆಟ ಆಡ್ಬೇಕಂದ್ರೆ ಆಟ ಆಡಕ್ ಆಗಲ್ಲ. ಅಂಡ್ ನಾ ಇನ್ನೊಂದು ರೀಸೆಂಟ್ ಆಗಿ ನೋಟಿಸ್ ಮಾಡಿದೆ. ನನ್ನ ಅಮ್ಮ ಜೊತೆ, ಮೈ ಮಮ್ ಇಸ್ ಅ ಡಯಾಬಿಟಿಕ್, ಅವ್ರ ಜೊತೆ ನಾ ಡಯಾಬಿಟಿಕ್ ಕ್ಲಿನಿಕ್ ಹೋದೆ. ಯಂಗ್ ಪೀಪಲ್ ಇದ್ದಾರೆ ಅಲ್ಲಿ, ಓಲ್ಡ್ ಪೀಪಲ್ ಇಲ್ಲ ಅಷ್ಟು. ಸೊ ಐ ಆಮ್ ಲೈಕ್, ಯಾಕೆ ನೀವು ಇಷ್ಟೆಲ್ಲ ವರ್ಕ್ ಮಾಡಿ ದುಡ್ಡು ಸಂಪಾದಿಸಿ ಏನ್ ಯೂಸ್? ನೀವು ಈ ತರ ಒಂದು 30 years ಏಜ್ ಅಲ್ಲಿ ಇನ್ಸುಲಿನ್ ಇಂಜೆಕ್ಷನ್ಸ್ ಎಲ್ಲ ತಗೊಂಡು ಇರಕ್ಕೆ, ವೈ ಡು ವಾಂಟ್ ಟು ಬಿ ಲೈಕ್ ದಟ್? ನೀವು ನಿಮ್ ಮೇಲೆ ಇನ್ವೆಸ್ಟ್ ಮಾಡದೇ ಇದ್ರೆ ಯಾರ ಮೇಲೆ ಇನ್ವೆಸ್ಟ್ ಮಾಡ್ತೀರಾ? ಅವರು ಒಂದು ಜಿಮ್ಗೆ ಹೋದ್ರೆ ಒಂದು ಪರ್ಸನಲ್ ಟ್ರೈನರ್ ಜೊತೆ ಫುಲ್ ನೆಗೋಸಿಯೇಷನ್ ಮಾಡ್ತಾರೆ.
ಡಾಕ್ಟರ್ ಹತ್ರ ಹೋಗಿ ನೆಗೋಸಿಯೇಷನ್ ಮಾಡ್ತೀರಾ? ಯು ಗೋ ಸ್ಪೆಂಡ್ ಆನ್ ಮೆಡಿಸಿನ್ಸ್ ಅಂಡ್ ದೆನ್ ಇಟ್ ಮೇಕ್ಸ್ ಯುವರ್ ಲೈಫ್ ವರ್ಸ್. ಯಾಕಂದ್ರೆ ಸೈಡ್ ಎಫೆಕ್ಟ್ಸ್ ಇದು ಅದೆಲ್ಲ ಇದೆ. ಇಫ್ ಯು ಡೂ ವರ್ಕ್ಔಟ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಏನು ಇದೆ? ಸೈಡ್ ಎಫೆಕ್ಟ್ಸ್ ಆರ್ ಹ್ಯಾಪಿನೆಸ್ ಅಂಡ್ ಯು ಲುಕ್ ಗುಡ್. ಡೌನ್ ಸೈಡ್ಸ್ ಏನಿದೆ True. And ಅದ್ರಲ್ಲಿ? you feel confident also ಹೌದು. alwa with whatever you wear. Yeah, so ನಾನು ನನ್ನ ಮೆಡಿಕಲ್ ಶುರು ಮಾಡಿದಾಗ there is something called as juvenile diabetes. ಅದು ಮಕ್ಕಳಲ್ಲೇ ಡಯಾಬಿಟಿಸ್ ಇರುತ್ತೆ, that you can't avoid. That carries from gene ಆಯ್ತಾ. ನಾನು ಮುಗಿಯೋಷ್ಟೊತ್ತಿಗೆ, ನನ್ನ ಮೆಡಿಕಲ್ ಮುಗಿಸೋ ಅಷ್ಟೊತ್ತಿಗೆ we are seeing patients who are just 21, 22 ಆಯ್ತಾ, and they're landing, and we were like so shocked. Basically ನೀವು ಹೇಳಿದಾಗೆ it is because of the lifestyle, stress ಆಗಿರ್ಲಿ, so many additional multiple things. So ಹೀಗಿರೋದ್ರಲ್ಲಿ ನೀವು ಅಕಸ್ಮಾತ್ ಫಿಟ್ನೆಸ್ ಬಗ್ಗೆ ಏನಾದ್ರು ಅಡ್ವೈಸ್ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ? ನಾ ಫಸ್ಟ್ ಕೊಡೋ ಅಡ್ವೈಸ್ ಬಂದು ಡಯಟ್ ಬಗ್ಗೆ ನಾ ಕೊಡ್ತೀನಿ. ಯಾಕಂದ್ರೆ ಮೋಸ್ಟ್ ಪೀಪಲ್, ನಾ ಇದು ಹೇಳಿದ್ರೆ ನನ್ನ ಜೊತೆ ಜಗಳಾನೇ ಆಡಾಕ್ ಬರ್ತಾರೆ. ಬಿಕಾಸ್ ಎವ್ರಿ ಒನ್ ಬಿಲೀವ್ಸ್ ಟ್ರೆಡಿಷನಲ್ ಇಂಡಿಯನ್ ಡಯಟ್ ಇರೋದ್ರಲ್ಲೇ ಹೆಲ್ದಿ ಡಯಟ್. ಟ್ರೆಡಿಷನಲ್ ಇಂಡಿಯನ್ ಡಯಟ್ ಕಂಪ್ಲೀಟ್ಲಿ ಕಾರ್ಬೋಹೈಡ್ರೇಟ್ಸ್, ಬರೀ ಕಾರ್ಬ್ಸ್ ಆನ್ ಕಾರ್ಬ್ಸ್. ಅವರು ಏನು, ಲೈಕ್ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಫಸ್ಟ್ ರೈಸ್ ತಿಂತಾರೆ, ದೆನ್ ದೇ ಹ್ಯಾವ್ ಚಪಾತಿ ಆಲ್ಸೋ, ಆರ್ ದೇ ಹ್ಯಾವ್ ಲೈಕ್ ಪೊಟೇಟೋ ಅಂಡ್ ರೈಸ್, ಪುಲಾವ್ ಮಾಡಿ ತಿಂತಾರೆ. ಲೈಕ್ ಹೌ, ಅಂಡ್ ಪ್ರೋಟೀನ್ ಎಲ್ಲಿ ಇದೆ? ಪ್ರೋಟೀನೇ ಇಲ್ಲ. ಸೊ ವಿದೌಟ್ ಪ್ರೋಟೀನ್, ಫಸ್ಟ್ ಆಫ್ ಆಲ್ ಪ್ರೋಟೀನ್ ಇಂಟೇಕ್ ಜಾಸ್ತಿ ಇರಬೇಕು ಅಂಡ್ ಕಾರ್ಬ್ಸ್ ಕಮ್ಮಿ ಇರಬೇಕು. ಸೊ ದಿಸ್ ಇಸ್ ಒನ್ ಬಿಗ್ ಥಿಂಗ್. ಯಾಕಂದ್ರೆ ಇಂಡಿಯನ್ ಡಯಟ್ ಅಲ್ಲಿ ಫ್ಯಾಟ್ ಅಷ್ಟು ಇಲ್ಲ, ದಟ್ ಇಸ್ ಅ ಗುಡ್ ಥಿಂಗ್, ಬಟ್ ಪ್ರೋಟೀನ್ ಖಂಡಿತ ಇರಬೇಕು. ಸೊ ದಟ್ ಇಸ್ ದ ಫಸ್ಟ್ ಥಿಂಗ್. ಸೊ ಪೀಪಲ್ ಫಸ್ಟ್ ಡಯಟ್ ಬಗ್ಗೆ ಓದ್ಬೇಕು, ದಟ್ ಇಸ್ ದ ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್ ಥಿಂಗ್ ಬಂದು ಕನ್ಸಿಸ್ಟೆನ್ಸಿ ಇನ್ ದ ಜಿಮ್. ನೀವು ಒಂದು 4 days ಚೂಸ್ ಮಾಡ್ಬೋದು, ಇಲ್ಲ 5 days, ಇಲ್ಲ 6 days or 3 days ಆಲ್ಸೋ ಪರ್ ವೀಕ್ ಜಿಮ್ಗೆ ನೀವು ಹೋಗ್ಬೇಕು. ಅಂಡ್ ಯು ಹ್ಯಾವ್ ಟು ಫಿಗರ್ ಔಟ್ ವಾಟ್ ವರ್ಕ್ಸ್. ನಿಮ್ಗೆ ಎಷ್ಟು ದಿನ ಹೋಗಕ್ ಆಗತ್ತೆ ಅದು ನೀವು ಡಿಸೈಡ್ ಮಾಡಬೇಕು. ಅದು ಡಿಸೈಡ್ ಮಾಡಿ ಅದು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ಒಂದು ಅನ್ರಿಯಲಿಸ್ಟಿಕ್ ಸ್ಕೆಡ್ಯೂಲ್, ನಾ ಡೈಲಿ ಜಿಮ್ಗೆ ಹೋಗ್ತೀನಿ ಅಂತ ಹೇಳಿ ಯು ಡೋಂಟ್ ಡೂ ಇಟ್, ದೆನ್ ಇಟ್ಸ್ ನಾಟ್ ಗುಡ್. ಸೊ ಒಂದು ಕನ್ಸಿಸ್ಟೆಂಟ್ ರುಟೀನ್ ಇರಬೇಕು. ಅಂಡ್ ನನ್ನ ಫಿಟ್ನೆಸ್ ರುಟೀನ್ ಏನಂದ್ರೆ, ನಾ 6 days per week ಜಿಮ್ಗೆ ಹೋಗ್ತೀನಿ. ನನಗೆ ಜಿಮ್ಗೆ ಹೋಗೋದು ನನಗೆ ಇಷ್ಟ. ಐ ಲೈಕ್ ಟು ವರ್ಕ್ಔಟ್. ಸೊ ನಾ ಅಲ್ಲಿ ಬೇಸಿಕ್ಲಿ ಪುಷ್ ಪುಲ್ ಲೆಗ್ಸ್ ವರ್ಕ್ಔಟ್ ಮಾಡ್ತೀನಿ. ಸೊ ಪುಷ್ ಅಂದ್ರೆ ಚೆಸ್ಟ್, ಶೋಲ್ಡರ್ಸ್, ಟ್ರೈಸೆಪ್ಸ್. ಪುಲ್ ಅಂದ್ರೆ ಬ್ಯಾಕ್ ಅಂಡ್ ಬೈಸೆಪ್ಸ್, ಅಂಡ್ ಲೆಗ್ಸ್ ಗೆನೂ ಟ್ರೈನಿಂಗ್ ಮಾಡ್ತೀನಿ. ಸೊ ದಟ್ ಈಸ್ ಮೈ ರುಟೀನ್. ನನ್ನ ಪ್ರಕಾರ ಇರೋದ್ರಲ್ಲಿ ಬೆಸ್ಟ್ ರುಟೀನ್ ಅದು. ಸೊ ಇಫ್ ಯು ಆರ್ ಗೆಟಿಂಗ್ ಇನ್ ಟು ಫಿಟ್ನೆಸ್, ಪುಷ್ ಪುಲ್ ಲೆಗ್ಸ್ ದ ಬೆಸ್ಟ್. ಅಂಡ್ ವಾಟ್ ಅಬೌಟ್ ಯುವರ್ ಡಯಟ್? ಏನ್ ತಿಂತೀರಾ? ನಿಮ್ ಡೈಲಿ ಮೀಲ್ ಹೇಗಿರುತ್ತೆ? ಸೊ ಫುಡ್ ಅಂತ ಬಂದಾಗ ಐ ಆಮ್ ದ ಮೋಸ್ಟ್ ಬೋರಿಂಗ್ ಪರ್ಸನ್ ಇನ್ ದ ವರ್ಲ್ಡ್. ಯಾಕಂದ್ರೆ ನಾ ಡೈಲಿ ಸೇಮ್ ಫುಡ್ ತಿಂತೀನಿ. ಬೇರೆ ಬೇರೆ ರೀತಿಯಲ್ಲಿ ಪ್ರಿಪರೇಷನ್ ಮಾಡ್ತೀನಿ, ಬಟ್ ಇಂಗ್ರೀಡಿಯೆಂಟ್ಸ್ ಸೇಮೇ ಇರುತ್ತೆ. ಸೊ ನಂದು ಮಾರ್ನಿಂಗ್ ಒಂದು ಪ್ರೋಟೀನ್ ಶೇಕ್ ಕುಡಿತೀನಿ, ಬ್ರೇಕ್ಫಾಸ್ಟ್ 5 ಮೊಟ್ಟೆ, ಒಂದು ಬೋಲ್ ಓಟ್ಸ್ ವಿತ್ ಡ್ರೈ ಫ್ರೂಟ್ಸ್ ತಿಂತೀನಿ. ತಿರ್ಗಾ ಆಫ್ಟರ್ ವರ್ಕ್ಔಟ್ ನಾನು ಇನ್ನೊಂದು ಪ್ರೋಟೀನ್ ಶೇಕ್ ತಗೋತೀನಿ. ಅಂಡ್ ಡಿನ್ನರ್ಗೆ 300 grams ಚಿಕನ್, ಒಂದು 2 ಚಪಾತಿ, ಒಂದು ದಾಲ್, ಒಂದು ವೆಜಿಟೇಬಲ್. ಸೊ ಮನೆಯಲ್ಲಿ ನನ್ನ ಅಮ್ಮ ವೆಜ್ ಫುಡ್ ಎಲ್ಲ ಮಾಡ್ತಾರೆ, ನಾನ್ ವೆಜ್ ಎಲ್ಲ ನಾನೇ ಮಾಡ್ಕೋತೀನಿ. Okay, but you don't have any cravings, Michael? ಕ್ರೇವಿಂಗ್ಸ್ ಇದ್ದೇ ಇರುತ್ತೆ, ಇಟ್ ಡಿಪೆಂಡ್ಸ್. ಸೊ ನಾ ಬಂದು ವೇಟ್ ಗೇನಿಂಗ್ ಸೀಸನ್ ಅಲ್ಲಿ ಇರ್ತೀನಿ ಅಂದ್ರೆ ಐ ಈಟ್ ವಾಟ್ ಎವರ್ ಐ ವಾಂಟ್. ಸ್ವಲ್ಪ ವೇಟ್ ಕಟಿಂಗ್ ಸೀಸನ್ ಅಲ್ಲಿ ಇದ್ದೀನಿ ಅಂದ್ರೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇರ್ತೀನಿ, ಇದು ಮಾತ್ರ ತಿಂತೀನಿ. ಸೊ ಅಷ್ಟೇ. ಇಟ್ಸ್ ನೀವು ಒಂದು ಗೋಲ್ಗೆ ಏಮ್ ಮಾಡಿ ನೀವು ಟ್ರೈನಿಂಗ್ ಮಾಡುವಾಗ, ಡಯಟ್ ಮಾಡುವಾಗ, ಇಟ್ ಬಿಕಮ್ಸ್ ಈಸಿ. Okay, wait, so weight gaining season, weight cutting season ಅಂದ್ರೆ ಏನು? ಸೊ ನೀವು ಒಂದು ಫಿಟ್ನೆಸ್ ಅಲ್ಲಿ ಇದ್ರೆ ನಿಮ್ಗೆ ಗೊತ್ತಾಗತ್ತೆ, ಯುಲ್ ಕಮ್ ಟು ನೋ. ನೀವು ಸೇಮ್ ಟೈಮ್ ಅಲ್ಲಿ ಮಸಲ್ ಗೇನ್ ಪ್ಲಸ್ ಫ್ಯಾಟ್ ಲಾಸ್ ಎರಡು ಒಂದೇ ಟೈಮ್ ಅಲ್ಲಿ ಮಾಡಕ್ ಆಗಲ್ಲ. ಯಾಕಂದ್ರೆ ನೀವು ಮಸಲ್ ಗೇನ್ ಮಾಡ್ಬೇಕಂದ್ರೆ ಕ್ಯಾಲರಿ ಸರ್ಪ್ಲಸ್ ಅಲ್ಲಿ ಇರ್ಬೇಕು. ಫ್ಯಾಟ್ ಲಾಸ್ ಮಾಡ್ಬೇಕಂದ್ರೆ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇರಬೇಕು. ಸೊ ಫಸ್ಟ್ ಬೇಸಿಕ್ ಸೈನ್ಸ್, ನಿಮ್ಗೆ ನಿಮ್ಮ ಬಾಡಿ ವೇಟ್ ಮೇಂಟೈನ್ ಮಾಡ್ಬೇಕಂದ್ರೆ ಒಂದು ಸರ್ಟನ್ ನಂಬರ್ ಆಫ್ ಕ್ಯಾಲರೀಸ್ ನಿಮ್ಗೆ ತಿನ್ಬೇಕು. ಅದನ್ನ ಕೂಡ ಜಾಸ್ತಿ ತಿಂದ್ರೆ ವೇಟ್ ಗೇನ್ ಆಗುತ್ತೆ, ಅದನ್ನ ಕೂಡ ಕಮ್ಮಿ ತಿಂದ್ರೆ ವೇಟ್ ಲಾಸ್ ಆಗುತ್ತೆ. ಸೊ ಇಟ್ಸ್ ವೆರಿ ಸಿಂಪಲ್. ಸೊ ಆಕ್ಚುಲಿ ಇದ್ರ ಬಗ್ಗೆನೂ ನಾನು ತುಂಬಾ ಮಾತಾಡಿದೀನಿ ಫ್ರೆಂಡ್ಸ್ ಇವ್ರವ್ರ ಜೊತೆ ಎಲ್ಲ. ಸಮ್ ಪೀಪಲ್ ಆರ್ ಲೈಕ್, ನನ್ಗೆ ವೇಟ್ ಲಾಸೇ ಆಗೋದಿಲ್ಲ, ನಾನು ಎಷ್ಟು ಕಮ್ಮಿ ತಿಂತಾ ಇದ್ದೀನಿ. ಐ ಆಮ್ ಲೈಕ್, ಬ್ರೋ, ಯು ಆರ್ ನಾಟ್ ಈಟಿಂಗ್ ಲೆಸ್. ನೀ ಕಮ್ಮಿ ತಿಂತಾ ಇಲ್ಲ. ಯಾಕಂದ್ರೆ ಇಫ್ ಯು ಆರ್ ಈಟಿಂಗ್ ಲೆಸ್ ಅಂಡ್ ನಾಟ್ ಲೂಸಿಂಗ್ ವೇಟ್,
ನಿಮ್ಗೆ ಒಂದು ಮ್ಯಾಜಿಕಲ್ ಬಾಡಿ ಇದೆ ಗುರು, ಹೋಗಿ ಸೈನ್ಸ್ಗೆ ನಿಮ್ ಬಾಡಿನ ಡೊನೇಟ್ ಮಾಡಿ, ವರ್ಲ್ಡ್ ಹಂಗರ್ ನ ಸಾಲ್ವ್ ಮಾಡಬಹುದು ನಿಮ್ ಜೆನೆಟಿಕ್ಸ್ ಅಲ್ಲಿ. ಸೊ ಇಟ್ಸ್ ಎಲ್ಲ ಸುಳ್ಳು. ಎವ್ರಿ ಒನ್ ಅವ್ರಿಗೆ ಗೊತ್ತಿಲ್ಲದೆ ತಿಂತಾರೆ, ದೇ ಈಟ್ ಸ್ನಾಕ್ಸ್ ಇದು ಅದು, ಅಂಡ್ ಅವರು ಅದು ಕೌಂಟ್ ಮಾಡೋದಿಲ್ಲ. ಇಲ್ಲ ನಾನು ಮೀಲ್ಸ್ ಇಷ್ಟೇ ತಿಂತೀನಿ ಇದನ್ನ ಹೇಳ್ತಾರೆ. ಸೊ ದಟ್ ಇಸ್ ಅ ಥಿಂಗ್. ಸೊ ನಾ ಯೂಶ್ಲಿ ಏನ್ ಮಾಡ್ತೀನಿ ಅಂದ್ರೆ ವಿಂಟರ್ ಟೈಮ್ ಅಲ್ಲಿ ಸ್ವಲ್ಪ ಮಸಲ್ ಗೇನ್ ಅಲ್ಲಿ ಫೋಕಸ್ ಮಾಡ್ತೀನಿ. ಹೈಬರ್ನೇಷನ್ ತರ. ಹೈಬರ್ನೇಷನ್, ತಿನ್ನು, ಲಿಫ್ಟ್ ಮಾಡು, ಮಲಗು. ದಟ್ ಇಸ್ ವಿಂಟರ್. ಸಮ್ಮರ್ ಬಂದು ಸಮ್ಮರ್ ಶ್ರೆಡ್ಸ್, ಬೀಚ್ ಬಾಡಿ ಮಾಡ್ಬೇಕು. ಸೊ ಅದೇ ಒಂದು 3-4 months ಕಟ್ಟಿಂಗ್, ರೆಸ್ಟ್ ಆಫ್ ದ ಇಯರ್ ಬಲ್ಕಿಂಗ್. ಅದೇ ನನ್ ಕೆಲಸ. ಸೊ ಮೈಕಲ್, ಐ ಥಿಂಕ್ ತುಂಬಾ ಕಮ್ಮಿ ಜನಕ್ಕೆ ನಿಮ್ ಆಂಟ್ರಪ್ರಿನೋರಿಯಲ್ ಸೈಡ್ ಗೊತ್ತಿರೋದು, ಓಕೆನಾ? ಸೊ ನೀವ್ ಫಸ್ಟ್ ಆಫ್ ಆಲ್ ಐ ಥಿಂಕ್ ಇವಾಗ ಎಲ್ಲಾರ್ಗು ಗೊತ್ತಾಗಿರ್ಬೇಕು ದಟ್ ನೀವ್ ಒಂದು ಬರ್ಗರ್ ಜಾಯಿಂಟ್ ರನ್ ಮಾಡ್ತೀರಾ ಅಂತ. ಹೇಗಾಯ್ತು? ಹೌ ಡಿಡ್ ದಿಸ್ ಆಲ್ ಫಾಲ್ ಇನ್ ಪ್ಲೇಸ್? ಸೊ ನನಗೆ ಬರ್ಗರ್ಸ್ ಅಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸದ್ದು ಬರ್ಗರ್ಸ್ ಅಂದ್ರೆ ತುಂಬಾ ಇಷ್ಟ ನನಗೆ. ಮಾಮ್, ನೀವು ನೋಡ್ತಾ ಇದ್ರೆ ಪ್ಲೀಸ್ ಫಾರ್ಗಿವ್ ಮೀ. ಚಿಕ್ಕ ವಯಸ್ಸಲ್ಲಿ ಮನೆಯಲ್ಲಿದ್ದು ದುಡ್ಡೆಲ್ಲ ಸ್ವಲ್ಪ ಕಳ್ತನ ಮಾಡಿದ್ದೀನಿ. ಐ ಹ್ಯಾವ್ ಟೇಕನ್ ಮನಿ ಟು ಗೋ ಅಂಡ್ ಬೈ ಬರ್ಗರ್ಸ್. ಸೊ ನಾ ಕೊಯಂಬತ್ತೂರಲ್ಲಿ ಇರುವಾಗ ಅಲ್ಲಿ ಮ್ಯಾರಿ ಬ್ರೌನ್ ಅಂತ ಒಂದು ಬರ್ಗರ್ ಶಾಪ್ ಇತ್ತು. ಸೊ ಐ ಯೂಸ್ ಟು ಲವ್ ದ ಬರ್ಗರ್ಸ್ ಓವರ್ ದೇರ್. ಸೊ ಅಲ್ಲಿ ಹೋಗಿ ಐ ಯೂಸ್ ಟು ಹ್ಯಾವ್. ಅಂಡ್ ದೆನ್ ಒಂದಿನ ನಾನು ನನ್ನ ಬಿಸ್ನೆಸ್ ಪಾರ್ಟ್ನರ್ ನಾವಿಬ್ರು ಕುತ್ಕೊಂಡು ನಾವು ಮಾತಾಡ್ತಾ ಇದ್ದಿದ್ದು, ಏನೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಲ್ಲ, ಏನ್ ಮಾಡ್ಬೋದು. ಅಂಡ್ ದೆನ್ ಐ ವಾಸ್ ಲೈಕ್, ಲೆಟ್ಸ್ ಸ್ಟಾರ್ಟ್ ಅ ಬರ್ಗರ್ ಜಾಯಿಂಟ್. ಅಂಡ್ ಶಿ ವಾಸ್ ಆಲ್ಸೋ ಲೈಕ್, ಓಕೆ ಲೆಟ್ಸ್ ಡೂ ಇಟ್. ಅಂಡ್ ದೆನ್ ವಿ ಜಸ್ಟ್ ಡಿಸೈಡೆಡ್, ವಿ ಆರ್ ಲೈಕ್ ಓಕೆ ಮಾಡೋಣ. ಸ್ವಲ್ಪ ರೆಸಿಪೀಸ್ ಇದೆಲ್ಲ ರಿಸರ್ಚ್ ಮಾಡಿ ವಿ ಆರ್ ಲೈಕ್ ಓಕೆ ಡನ್, ಲೆಟ್ಸ್ ಡೂ ಇಟ್. ಅಂಡ್ ಒಂದು ಶಾಪ್ ತಗೊಳ್ಳೋ ಅಷ್ಟು ದುಡ್ಡಿಲ್ಲ ನಮ್ಮ ಹತ್ರ. ಸೊ ವಿ ಆರ್ ಲೈಕ್ ಓಕೆ ಲೆಟ್ಸ್ ಡೂ ಅ ಫುಡ್ ಟ್ರಕ್, ಸ್ಟ್ರೀಟ್ ಫುಡ್ ಮಾಡೋಣ. ಬೆಂಗಳೂರಲ್ಲಿ ಸ್ಟ್ರೀಟ್ ಫುಡ್ ಕಲ್ಚರ್ ತುಂಬಾ ವೈಬ್ರೆಂಟ್ ಆಗಿದೆ, ನಿಮ್ಗೆ ಗೊತ್ತಿರತ್ತೆ. ಸೊ ವಿ ಆರ್ ಲೈಕ್ ಲೆಟ್ಸ್ ಡೂ ಅ ಫುಡ್ ಟ್ರಕ್. ಸೊ ಅದು ಸ್ಟಾರ್ಟ್ ಮಾಡಿ ಇಟ್ ರ್ಯಾನ್ ಪ್ರಿಟಿ ವೆಲ್. ಸೊ ಅದನ್ನೇ ಇವಾಗ ಗ್ರೋ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇನ್ನ ಒಂದು ಬೈ ದ ಎಂಡ್ ಆಫ್ ದಿಸ್ ಇಯರ್ 2024 ನನಗೆ ಬೆಂಗಳೂರಲ್ಲಿ ಒಂದು 5 ಬ್ರಾಂಚ್ ಓಪನ್ ಮಾಡಕ್ಕೆ ಐಡಿಯಾ ಇದೆ. ಸೊ we hope that happens. I think 5 ಅಲ್ಲ, maybe you can grow 10 also. You never. ಸೊ ನೀವ್ ಇವಾಗ ರೆಸಿಪಿ ಬಗ್ಗೆ ರಿಸರ್ಚ್ ಮಾಡಿದ್ರಿ ಅಂತ ಎಲ್ಲ ಹೇಳಿದ್ರಲ್ಲ, ಅಂದ್ರೆ ನೀವೇ ಹೋಗಿ ಪ್ರಿಪೇರ್ ಮಾಡ್ತಾ ಇದ್ರಾ? ಇಲ್ಲ ನಾ ಓಕೆ ಸ್ಟಾರ್ಟಿಂಗ್ ಅಲ್ಲಿ ನಾ ಮಾಡ್ತಿದ್ದೆ. ಸೊ ಬೇಸಿಕ್ಲಿ ನನ್ ಬರ್ಗರ್ಸ್ ಕಾನ್ಸೆಪ್ಟ್ ಹೇಗೆ ಅಂದ್ರೆ ಬಾರ್ಬಿಕ್ಯೂಡ್ ಬರ್ಗರ್ಸ್. ಸೊ ಗ್ರಿಲ್ ಅಲ್ಲಿ, ಚಾರ್ಕೋಲ್ ಗ್ರಿಲ್ ಅಲ್ಲಿ ಮಾಡ್ತೀವಿ. ವಿ ಹ್ಯಾವ್ ಚಿಕನ್, ಮಟನ್ ಅಂಡ್ ವೆಜ್. ಅಂಡ್ ನಮ್ದು ಏನ್ ಯುನಿಕ್ ಕಾನ್ಸೆಪ್ಟ್ ಅಂದ್ರೆ ನಾವು ಮೇನೀಸ್ ಯೂಸ್ ಮಾಡೋದಿಲ್ಲ ಬರ್ಗರ್ಸ್ ಅಲ್ಲಿ. ಯೂಶಲಿ ಬರ್ಗರ್ಸ್ ಅಂದ್ರೆ ಒಂದು ಫ್ರೈಡ್ ಪ್ಯಾಟಿ ಇರುತ್ತೆ, ಮೇನೀಸ್ ಹಾಕ್ತಾರೆ, ಸೈಡ್ ಅಲ್ಲಿ ಕೆಚಪ್ ಕೊಡ್ತಾರೆ. ಸೊ ನಮ್ದು ಆತರ ಇಲ್ಲ. ಸೊ ನಾವೇ ಒಂದು 4 ಡಿಫ್ರೆಂಟ್ ಸಾಸಸ್ ಪ್ರಿಪೇರ್ ಮಾಡ್ತೀವಿ. ಸೊ ದ ಬರ್ಗರ್ಸ್ ಆರ್ ನೇಮ್ಡ್ ಆಫ್ಟರ್ ದಿಯರ್ ಸಾಸಸ್. ಸೊ ಡರ್ಬನ್, ಆಲ್ಫಾ, ಹ್ಯೂಗೋ ಅಂಡ್ ಆಸ್ಟಿನ್, ಇದೇ 4 ಹೆಸರು. ಸೊ ಒಂದು ಸೌತ್ ಆಫ್ರಿಕನ್ ಸಾಸ್ ಇದೆ, ಒಂದು ಸೌತ್ ಅಮೆರಿಕನ್ ಸಾಸ್ ಇದೆ, ಒಂದು ನಾರ್ತ್ ಅಮೆರಿಕನ್ ಸಾಸ್ ಅಂಡ್ ಒಂದು ಬಾರ್ಬಿಕ್ಯೂ ಸಾಸ್ ಟೈಪ್. ಸೊ ಇದರಲ್ಲಿ ನಾವು ಎಕ್ಸ್ಟ್ರಾ ಕೆಚಪ್ ಎಲ್ಲ ಕೊಡೋದಿಲ್ಲ, ಮೇನೀಸ್ ಹಾಕೋದಿಲ್ಲ. ಸೊ ಪ್ಯಾಟಿನ ಗ್ರಿಲ್ ಮಾಡಿ ಬನ್ಸ್ ನಾನು ಟೋಸ್ಟ್ ಮಾಡಿ ಅದ್ಮೇಲೆ ನಮ್ ಹೋಮ್ ಮೇಡ್ ಸಾಸಸ್ ಹಾಕಿ ವಿ ವರ್ ಮೇಕಿಂಗ್ ಇಟ್. And so I figured this out and I hired some employees. ಅವ್ರಿಗೇನು ಹೇಳಿಕೊಟ್ಟೆ. And initially ನಾ ಮಾಡ್ತಿದ್ದೆ, then they started doing it and ಇವಾಗ ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. That's crazy. So Michael, initially ನೀವು as a business ಯಾವ ತರ ಡಿಫಿಕಲ್ಟೀಸ್ ನ ಫೇಸ್ ಮಾಡಿದ್ರಿ? So as a business, ಫಸ್ಟ್ ಡಿಫಿಕಲ್ಟಿ ಬಂದು ಎಂಪ್ಲಾಯೀಸ್ ನ ಫೈಂಡ್ ಮಾಡೋದು ಅಂಡ್ ಮೇಂಟೈನ್ ಮಾಡೋದು. ಸೊ ಅದೇ ದೊಡ್ಡ ವಿಷಯ, ಯಾಕಂದ್ರೆ ಇದು ಸ್ವಲ್ಪ ಸ್ಕಿಲ್ ಇದೆ ಈ ಕೆಲಸ ಮಾಡೋದ್ರಲ್ಲಿ. ಸೊ ವಿ ಕಾಂಟ್ ಹ್ಯಾವ್ ಎಂಪ್ಲಾಯೀಸ್ ಲೀವಿಂಗ್. ಸೊ ಅದು ಇರೋದ್ರಲ್ಲೇ ದೊಡ್ಡ ಇಶ್ಯೂ ಇತ್ತು. ಅದು ಆದ್ಮೇಲೆ ಸ್ಟ್ರೀಟ್ ಫುಡ್ ಬಂದು ಒಂದು ಲೀಗಲ್ ಗ್ರೇ ಏರಿಯಾ ತರ ಇದೆ. ಬಿಕಾಸ್ ಅದು ಇಲ್ಲೀಗಲ್ ಇಲ್ಲ, ಬಟ್ ಅದು ಲೀಗಲು ಇಲ್ಲ. ಸೊ ಅದು ಮಧ್ಯದಲ್ಲಿ ಇದೆ. ಸೊ ಎಲ್ಲ ನಮ್ಮ ಲೋಕಲ್ ಅಥಾರಿಟೀಸ್ ಜೊತೆ ಡೀಲ್ ಮಾಡೋದು ಅಂಡ್ ಡ್ರಂಕ್ ಪೀಪಲ್ ಜೊತೆ ಡೀಲ್ ಮಾಡೋದು ಅದೆಲ್ಲ ಸ್ವಲ್ಪ ಕಷ್ಟ ಇತ್ತು. ಬಟ್ ಇವೆನ್ಚುಲಿ ಏರಿಯಾ ಅಲ್ಲಿ, ಬಟ್ ದೆನ್ ದ ಗುಡ್ ಥಿಂಗ್ ವಾಸ್ ಇನ್ ಬೀಯಿಂಗ್ ಆ ಬಿಸ್ನೆಸ್ ಅಲ್ಲಿ ಇರೋದ್ರಲ್ಲಿ ಒಳ್ಳೇದು ಏನಂದ್ರೆ ಯು ಲರ್ನ್, ಯು ನೋ ಆಲ್ ದ ಲೋಕಲ್ ಪೀಪಲ್ ಯಾರು, ಇವ್ರು ಯಾರು, ಅವ್ರು ಯಾರು, ಅದೆಲ್ಲ ಗೊತ್ತಾಗತ್ತೆ. ಸೊ ದೆನ್ ಯು ಬಿಕಮ್ ಲೈಕ್ ನಮ್ಮ ಏರಿಯಾ ಒಳಗಡೆ ಒಂದು ಹೆಸರು ಬರುತ್ತೆ, ದೆನ್ ವಿ ಕ್ಯಾನ್ ಮ್ಯಾನೇಜ್. So that was one good thing which came out of it. And but adbittu
ಇನ್ನೊಂದು ಏನಂದ್ರೆ ನಾ ಲರ್ನ್ ಮಾಡಿದ್ ಏನಂದ್ರೆ ನೀವು ನಿಮ್ ಪ್ರಾಡಕ್ಟ್ ಎಷ್ಟು ಬೇಕಾ ಒಳ್ಳೇದಿರ್ಬೋದು, ಮಾರ್ಕೆಟಿಂಗ್ ಇಲ್ಲದೆ ಏನೂ ಆಗಲ್ಲ. ಯು ಹ್ಯಾವ್ ಟು ಇನ್ವೆಸ್ಟ್ ಮನಿ ಆನ್ ಮಾರ್ಕೆಟಿಂಗ್. ಸೊ ನಾ ಫಾಲೋ ಮಾಡಿದ ರೂಟ್ ಬಂದು ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಫಾಲೋ ಮಾಡಿದೆ. ಸೊ ನಾ ರೋಡೀಸ್ ಮಾಡಿದ್ಲಿದ್ದು ನನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಗ್ರೋತ್ ಆಯ್ತು. ಸೊ ಬೆಂಗಳೂರಲ್ಲಿ ಕೆಲವು ಇನ್ಫ್ಲೂಯೆನ್ಸರ್ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಐ ಮೇಡ್ ದಮ್ ಆಲ್ ಕಮ್ ಟು ಮೈ ಶಾಪ್, ಬಂದು ಟ್ರೈ ಮಾಡಿ ಪೋಸ್ಟ್ ಮಾಡಕ್ಕೆ ಹೇಳಿದೆ. ಅಂಡ್ ದಟ್ ವರ್ಕ್ ಔಟ್ ರಿಯಲಿ ವೆಲ್. ಸೊ ದಿಸ್ ವಾಸ್ ಮೈ ಕೀಸ್ ಟು ಸಕ್ಸಸ್. ದಟ್ ಇಸ್ ಸೋ ಕೂಲ್. ಓಕೆ, ಸೊ ನೀವು ರೋಡೀಸ್ ಬಗ್ಗೆ ಮೆನ್ಷನ್ ಮಾಡಿದ್ರೆ ನಾನು ಫಸ್ಟ್ ಅದ್ರ ಬಗ್ಗೆ ಹೇಳೋಣ ಅನ್ಕೊಂಡೆ. ಡೂಡ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಗರ್ಲ್ ಆಫ್ ರನ್ ವಿಜಯ್. ಆಯ್ತಾ, ನಾವು ಬೆಳೆದಿದ್ದು ರೋಡೀಸ್ ರನ್ ವಿಜಯ್ ನೋಡ್ಕೊಂಡು. ಓಕೆ, ಅಂಡ್ ನಾನು ಆಕ್ಚುಲಿ ನಿಮ್ಗೆ ಬಿಗ್ ಬಾಸ್ ಮುಂಚೆ ರೋಡೀಸ್ ಅಲ್ಲೇ ನೋಡಿದ್ದೆ. ಆಯ್ತಾ, ನೀವು ಹೋಗಿ ಆಡಿಷನ್ ಮಾಡ್ತೀರಾ ಅಂಡ್ ಯುವರ್ ಲೈಕ್ ಐಮ್ ಅ ಬ್ಯಾಂಗ್ಳೂರ್ ಬಾಯ್ ಅಂಡ್ ಆಲ್ ಆಫ್ ದಟ್. ಅಂಡ್ ಐ ವಾಸ್ ಲೈಕ್ ವಾವ್. ಸೊ ನನಗೆ ಗೊತ್ತಿರೋ ನೆನಪಿರೋ ಪ್ರಕಾರ ಮುಂಚೆ ರೋಡೀಸ್ ಆಡಿಷನ್ ಬೆಂಗಳೂರಲ್ಲಿ ನಡೀತಾ ಇತ್ತು. ಐ ಡೋಂಟ್ ನೋ ವೈ ಆಫ್ಟರ್ ಅ ಸರ್ಟನ್ ಪಾಯಿಂಟ್ ಅವ್ರು ಸೌತ್ ಅಲ್ಲಿ ಆಡಿಷನ್ ಮಾಡೋದೇ ಬಿಟ್ಬಿಟ್ರು. ದೇ ವರ್ ಓನ್ಲಿ ಸ್ಟಿಕಿಂಗ್ ಟು ದ ನಾರ್ತ್. ಅದ್ರಲ್ಲಿ ಲೈಕ್ ವೆನ್ ಯು ವೆಂಟ್, ವೆನ್ ಸಂಯುಕ್ತ ವೆಂಟ್, ಐ ವಾಸ್ ಲೈಕ್ ಓಕೆ, ಲೈಕ್ ಯು ನೋ ವಿ ನೋ ದೀಸ್, ಐ ಮೀನ್ ವಿ ಡೋಂಟ್ ನೋ ದೀಸ್ ಪೀಪಲ್, ಬಟ್ ಯು ನೋ ನಮ್ಮವರು ರೆಪ್ರೆಸೆಂಟ್ ಮಾಡ್ತಾ ಇದಾರೆ ಅಂತ ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಇತ್ತು. ಫಸ್ಟ್ ಆಫ್ ಆಲ್ ಪ್ಲೀಸ್ ಟೆಲ್ ಮಿ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಂಡ್ ಪ್ಲೀಸ್ ಟೆಲ್ ಹೌ ಇಸ್ ರನ್ ವಿಜಯ್. ಸೊ ರನ್ ವಿಜಯ್ ನೀವು ಟಿವಿಯಲ್ಲಿ ಹೇಗ್ ನೋಡ್ತೀರಾ, ಅವರು ಹಾಗೆ ಇದ್ದಾರೆ. ಈಸ್ ಅ ವೆರಿ ಜೋವಿಯಲ್ ಫನಿ ಗೈ, ಬಟ್ ಸೀರಿಯಸ್ ಅಂತ ಬಂದ್ರೆ ಸೀರಿಯಸ್. ಸೊ ತುಂಬಾ ಒಂದು ಒಳ್ಳೆ ಪರ್ಸನಾಲಿಟಿ ರನ್ ವಿಜಯ್. ಐ ಥಿಂಕ್ ರೋಡೀಸ್ ಲಾಸ್ಟ್ ಅ ಲಾಟ್ ಯಾವಾಗ ಅವರು ಶೋ ಎಕ್ಸಿಟ್ ಮಾಡಿದ್ರು. ಬಟ್ ಅವ್ರು ಹೋಗಿದ್ಲಿದ್ದು ರೋಡೀಸ್ ಅಲ್ಲಿ ಆ ವೈಬೇ ಹೋಯ್ತು ಆಕ್ಚುಲಿ, ಬಿಕಾಸ್ ರನ್ ವಿಜಯ್ ವಾಸ್ ರೋಡೀಸ್. Correct. ಸೊ And Raghu Ram when they left, and then Rajiv, then Run sorry, Vijay. Raghu So Rajiv. ಇದೇ ಹೋಯ್ತು, the feeling itself went. ಬಟ್ ನನ್ ರೋಡೀಸ್ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಅಂಡ್ ನಾ ರೋಡೀಸ್ ಹೋದಾಗ ನಾ ಬೆಂಗಳೂರಲ್ಲಿ ಇದ್ದೆ, ಒಂದು 2 years ಹಂಗ್ ಬೆಂಗಳೂರಲ್ಲಿ ಇದ್ದೆ ಆ ಟೈಮಲ್ಲಿ. ಅಂಡ್ ಕನ್ನಡ ಗೊತ್ತಿರ್ಲಿಲ್ಲ ನನ್ಗೆ. ಐ ವಾಸ್ ಜಸ್ಟ್ ಲೈಕ್ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್, ಯಾಕಂದ್ರೆ ನಾವು ಬೆಂಗಳೂರಲ್ಲಿದ್ದೇ ಬಂದೆ. ಅಂಡ್ ದೆನ್ ನಾವು ಇವಾಗ ಜನ ಏನ್ ಮಾಡ್ತಾರೆ ಗೊತ್ತಾ, ದೇ ವಾಚ್ ದ ರೋಡೀಸ್ ಇಂಟರ್ವ್ಯೂ ಅಂಡ್ ದೇ ಆರ್ ಲೈಕ್, ಓ ಇವನು ಬೆಂಗಳೂರ್ಲಿದ್ದು ಬಂದಿದ್ದಾನೆ ಅಂತ ಆವಾಗ್ಲೇ ಹೇಳ್ತಾ ಇದ್ದ, ಅವನಿಗೆ ಕನ್ನಡ ಎಲ್ಲ ಗೊತ್ತು, ಅವ್ನು ಬಂದು ಇಲ್ಲಿ ಬಿಗ್ ಬಾಸ್ ಅಲ್ಲಿ ಬಂದು ಡವ್ ಕೊಡ್ತಾ ಇದ್ದಾನೆ, ಕನ್ನಡ ಗೊತ್ತಿಲ್ಲ ಅಂತ. ಬರೋ ನಾ ಯಾಕೆ ಡವ್ ಕೊಡ್ಬೇಕು, ನೀ ಯಾರಂತ ನನ್ಗೆ ಗೊತ್ತೇ ಇಲ್ಲ, ನಿನ್ಗೋಸ್ಕರ ನಾನು ಅದನ್ನ ಡವ್ ಕೊಡ್ಬೇಕಾ? ಎಲ್ಲಿದ್ರು ಬರ್ತೀರಾ, ಏನೇನೋ ಥಿಯರಿಗಳು ಮಾಡ್ಕೊಂಡು ಕನ್ಸ್ಪಿರಸಿ ಮಾಡ್ಕೊಂಡು ಬರ್ತಾರೆ. ಕನ್ನಡ ಗೊತ್ತಿದ್ರೆ ಕನ್ನಡ ಗೊತ್ತು ಬ್ರೋ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ, ನಾ ಏನ್ ಮಾಡೋದು, ಸುಳ್ಳು ಯಾಕೆ ಇಲ್ಲಿ? ಐ ಡೋಂಟ್ ಹ್ಯಾವ್ ಟು ಲೈ. ಬಟ್ ಯಾ, ರೋಡೀಸ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಅಂಡ್ ತುಂಬಾ ಜನನು ಹೇಳಿದ್ರು, ಇವಾಗ ಬಿಗ್ ಬಾಸ್ ಆದ್ಮೇಲೆ ತುಂಬಾ ಜನ ಮೆಸೇಜ್ ಮಾಡಿದ್ರು, ನಾನು ನಿಮ್ನ ರೋಡೀಸ್ ಜೊತೆ ಫಾಲೋ ಮಾಡ್ತಾ ಇದ್ದೀನಿ, ಲೈಕ್ ಸಮ್ಮನ್ ಫ್ರಮ್ ಕರ್ನಾಟಕ ಹ್ಯಾಸ್ ಗಾನ್, ನಮ್ಗೆ ತುಂಬಾ ಖುಷಿ ಆಯ್ತು ಇರೋದು ಅಂತ ಇವಾಗ ಮೆಸೇಜ್ ಮಾಡ್ತಾ ಇದ್ದಾರೆ. ಇಟ್ಸ್ ಗುಡ್ ಫೀಲಿಂಗ್. ಅಂಡ್ ಆ ರೋಡೀಸ್ ಅಲ್ಲಿ ನಾ ಆಕ್ಚುಲಿ ರನ್ನರ್ ಅಪ್ ಹೆಂಗ್ ಬಂದೆ. ಸೊ ಆ ಎಕ್ಸ್ಪೀರಿಯನ್ಸು ನನ್ನ ಬಿಗ್ ಬಾಸ್ ಅಲ್ಲಿ ನನ್ಗೆ ತುಂಬಾ ಹೆಲ್ಪ್ ಆಯ್ತು. ಬಿಕಾಸ್ ಬೀಯಿಂಗ್ ಆನ್ ರಿಯಾಲಿಟಿ ಶೋ ಬಿಫೋರ್ ನಿಮ್ಗೆ ಗೊತ್ತಾಗತ್ತೆ ಹೇಗೆ ಅಂತ. ಬಟ್ ಬಿಗ್ ಬಾಸ್ ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫಾರ್ಮ್ಯಾಟ್ ಆಕ್ಚುಲಿ. ಯಾಕಂದ್ರೆ ರೋಡೀಸ್ ಅಲ್ಲಿ ಕ್ರೂ ನಿಮ್ ಜೊತೆ ಮಿಂಗಲ್ ಅಂತ ಇಲ್ಲ, ಬಟ್ ದೇ ಆರ್ ದೇರ್, ಅವ್ರನ್ನ ನೋಡ್ಬೋದು, ಅವ್ರು ಅವಾಗ ಮಾತಾಡಿಸ್ತಾರೆ. ಬಟ್ ಬಿಗ್ ಬಾಸ್ ಬಂದು ಯಾರು ಇರಲ್ಲ, ಯುವರ್ ಇನ್ಸೈಡ್ ದ ಹೌಸ್, ಬರೀ ಕ್ಯಾಮ್ರಾಸ್ ಮೂವ್ ಆಗುತ್ತೆ, ಈ ತರ. ಸೊ ಇಟ್ ಈಸ್ ವೆರಿ ಡಿಫ್ರೆಂಟ್. ಬಟ್ ರೋಡೀಸ್ ನನ್ನ ಲೈಫ್ ಅಲ್ಲಿ ಒಂದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂಡ್ ಐ ಲರ್ನ್ ಅ ಲಾಟ್. That is so cool. Yeah, ಅಂದ್ರೆ ನೀವು ಹೇಳ್ದಾಗೆ ಅದೇ ಬಿಗ್ ಬಾಸ್ you're just confined to that one space ಅಲ್ಲ. ಅಂಡ್ ಇನ್ ರೋಡೀಸ್ ನೀವು ಬೈಕಿಂಗ್ ಇರ್ಲಿ, ಟ್ರಾವೆಲ್ ಮಾಡ್ತೀರಾ ಒಂದ್ ಸಿಟಿಯಿಂದ, ಸೊ ಅದ್ ಬೇರೆ ಜನನ ಮೀಟ್ ಮಾಡೋದು, ಬೇರೆಯವ್ರ ಜೊತೆ ಮಾತಾಡೋ ಫ್ಯಾಕ್ಟರ್ ಕೂಡ ಆಡ್ ಆಗುತ್ತೆ, ವಿಚ್ ಯು ಡಿಡ್ ನಾಟ್ ಹ್ಯಾವ್ ಹಿಯರ್. ಸೊ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾದ್ಮೇಲೆ ಏನ್ ಕಲ್ತಿದ್ದೀರಾ, ಅಂದ್ರೆ ನಿಮ್ ಬಿಗ್ ಬಾಸ್ ಜರ್ನಿಯಲ್ಲಿ ವಾಟ್ ವಾಸ್ ಯುವರ್ ಟೇಕ್ ಅವೇ, ಏನ್ ಕಲ್ತ್ಕೊಂಡ್ರಿ ನೀವು? ಬಿಗ್ ಬಾಸ್ ಜರ್ನಿಯಲ್ಲಿ ಏನ್ ಕಲ್ತಿದ್ದೀನಿ ಅಂದ್ರೆ, ಒಂದು, ನೀವು ಲೈಫ್ ಅಲ್ಲಿ ಏನೆಲ್ಲ ಮಾಡ್ತಿರೋ ನೀವು ಟ್ರೈ ಮಾಡ್ಬೋದು, ಬಟ್ ಎಲ್ಲ ನಿಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಸೊ ಅದು ಅದು ಬಿಗ್ ಬಾಸ್ ಕೂಡ ಆದೇಶಗಳನ್ನು ಇರ್ಬೋದು, ಅಂಡ್ ಆಡಿಯನ್ಸ್ ವೋಟಿಂಗ್ ಇರ್ಬೋದು, ಅದು ನಿಮ್ ಕೈಯಲ್ಲಿ ಇಲ್ಲ. ಇಟ್ ಡಿಪೆಂಡ್ಸ್ ಆನ್ ಸಮ್ವನ್ ಎಲ್ಸ್. ಅಂಡ್ ಲೈಫ್ ಅಲ್ಲಿ ಕೆಲವು ಟೈಮ್ಸ್ ಆ ತರನೇ ಇರುತ್ತೆ. ಬಟ್ ಸ್ಟಿಲ್ ಯು ಹ್ಯಾವ್ ಟು ಪುಟ್ ಇನ್ ಯೋರ್ ಎಫರ್ಟ್. ನೀವು ಯಾವಾಗಲೂ 100% ಕೊಡ್ಬೇಕು. ಸೊ ನೀವು 100% ಕೊಟ್ರೆ, ನೀವು ಸೋತೋದ್ರೆ ಕೂಡ ನಿಮ್ಗೆ ಅಷ್ಟು ಕಷ್ಟ ಇರಲ್ಲ, ಯಾಕಂದ್ರೆ ಯು ಗಿವನ್ ಯುವರ್ ಬೆಸ್ಟ್. ಸೊ ಅದೇ ಕಲ್ತಿದ್ದೀನಿ, ಯು ಗಿವ್ ಯುವರ್ ಬೆಸ್ಟ್ ಅಂಡ್ ಹೋಪ್ ಫಾರ್ ದ ಬೆಸ್ಟ್. ಅಂಡ್ ಬೇರೆ ಅವ್ರ ಒಪಿನಿಯನ್ ಬಗ್ಗೆ ಬಾದರ್ ಮಾಡ್ಬೋದು.
ಸೊ ಮೈಕಲ್, ನೀವು ಐ ಆಮ್ ಶೋರ್ ಇಷ್ಟೊಂದು ಪ್ರೀತಿ ಜೊತೆ ಸ್ವಲ್ಪ ಜನ ಹೇಟ್ ಕೂಡ ಕೊಡ್ತಾರೆ ಅಂತ ಅಸ್ಯೂಮ್ ಮಾಡಿದೀನಿ, ಬಿಕಾಸ್ ಯಾರೇ ಆನ್ಲೈನ್ ಇರ್ಲಿ ಅವ್ರಿಗೆ ಆ ಥರ ಆಗೇ ಆಗುತ್ತೆ. ನೀವು ಈ ತರ ಟ್ರೋಲ್ಸು ನೆಗೆಟಿವ್ ಕಮೆಂಟ್ಸ್ ಎಲ್ಲ ಬಂದಾಗ ಹೇಗ್ ಡೀಲ್ ಮಾಡ್ತೀರಾ? ಸೊ ನನ್ಗೆ ಜಾಸ್ತಿ ಟ್ರೋಲ್ ಆಗೋದಿಲ್ಲ ನಾನು, ಸೊ ಅದು ನನ್ಗೆ ಖುಷಿ. ಇದನ್ನ ಹೇಳ್ತೀನಿ ಅಂತ ಮಾಡ್ಬಾರ ದಯವಿಟ್ಟು. ಸೊ ಲೆಟ್ ಮಿ ಬಿ, ಖುಷಿಯಾಗಿದ್ದೀನಿ. ಬಟ್ ಒಬ್ಬೊಬ್ರು ಬರ್ತಾರೆ, ಒಂದು 4 ಕೆಟ್ಟ ಮಾತು ಹೇಳ್ತಾರೆ, ಹೋಗ್ಬಿಡ್ತಾರೆ. ನಾ ಅದನ್ನ ನೋಡ್ತೀನಿ, ಐ ಆಮ್ ಲೈಕ್ ಓಕೆ, ಇನ್ನಾನು ನನ್ನ ಬೆಳೆಸ್ತಾ ಇದ್ದೀರಾ. ನಿಮ್ಮ ಏನು, ವಾಟ್ ಇಸ್ ದ ವರ್ಡ್ ಫಾರ್ ಹೇಟ್? ದ್ವೇಷ. ನಿಮ್ಮ ದ್ವೇಷ ಆದ್ಲಿದ್ದು ನೀವು ನನ್ನ ಬೆಳೆಸ್ತಾ ಇದ್ದೀರಾ, ನನ್ನ ಎಂಗೇಜ್ಮೆಂಟ್ ನ ಎನ್ಕರೇಜ್ ಮಾಡ್ತಾ ಇದ್ದೀರಾ. ಮಾಡಿ ಮಾಡಿ, ನಿಮ್ ಟೈಮ್ ನ ಸ್ಪೆಂಡ್ ಮಾಡಿ, ಬನ್ನಿ, ಕಮೆಂಟ್ ಮಾಡಿ, ಹೇಳಿ. ಸೊ ಇಟ್ಸ್ ಓಕೆ, ಇಟ್ಸ್ ಪೀಸ್ಫುಲ್, ಐ ಲೈಕ್ ಇಟ್. ಆತರ ನಮ್ಗೆ ಫುಲ್ ಅಫೆಕ್ಟ್ ಆಗೋ ತರ ಎಲ್ಲ ಆಗಿಲ್ಲ. ಇಲ್ಲ, ಅಫೆಕ್ಟ್ ಆಗೋ ತರ, ಫಸ್ಟ್ ಆಫ್ ಆಲ್ ಒಬ್ರು ನಮ್ನ ಅಫೆಕ್ಟ್ ಮಾಡ್ಬೇಕಂದ್ರೆ ನಾವು ಅವ್ರ ಬಗ್ಗೆ ಕೇರ್ ಮಾಡ್ಬೇಕು. ಇಫ್ ಸಮನ್ ಯು ಡೋಂಟ್ ಕೇರ್ ಅಬೌಟ್ ಸೇ ಸಮಥಿಂಗ್, ನನ್ ಯಾರೋ ಎಲ್ಲೋ ಇದ್ಯಾ, ನೀ ಏನೋ ಹೇಳ್ತಾ ಇದೀಯಾ, ನನಗೆ ಇಟ್ ಡಸಂಟ್ ಮ್ಯಾಟರ್. ಏನೋ ಈ ಲಾಜಿಕ್ ನೀವೇನ್ ಹೇಳಿದ್ರಲ್ಲ, ಇದು ಎಲ್ಲಾ ಕಾಂಟೆಂಟ್ ಕ್ರಿಯೇಟರ್ಸ್ ಬಂದ್ಬಿಟ್ರೆ ಆರ್ ಲೈಫ್ ವಿಲ್ ಬಿ ಸೋ ಪೀಸ್ಫುಲ್, ಗೊತ್ತಾ? ಬಿಕಾಸ್ ಐ ಟ್ರೈ ನಾಟ್ ಟು ಬಿ ಅಫೆಕ್ಟೆಡ್ ಬೈ ಇಟ್. ಅಂಡ್ ಇನ್ನೊಂದು, ಅವರು ಎಕ್ಸ್ಟ್ರೀಮ್ ಆಗಿ ಏನಾದ್ರು ಹೇಳಿದ್ರೆ ದಿ ಅರ್ಜ್ ಟು ಡಿಫೆಂಡ್ ಇಸ್ ಟೂ ಹೈ, ಆಯ್ತಾ? ನೋ, ನನಿಂಗಲ್ಲ ಅಂತ. ಬಟ್ ದೆನ್ ಐ ಲೈಕ್ ನೌ ಹೋಲ್ಡಿಂಗ್ ಬ್ಯಾಕ್. ಬಟ್ ಐ ಥಿಂಕ್ ನೀವ್ ಹೇಳಿರೋ ಈ ಲಾಜಿಕ್ ನಾನು ಅಪ್ಲೈ ಮಾಡಕ್ ಟ್ರೈ ಮಾಡ್ತೀನಿ ಅಂದ್ರೆ, ನಿಮ್ಮೆಷ್ಟ ಏನಾದ್ರು ಮಾಡ್ಕೊಳ್ಳಿ ಅಷ್ಟೇ. ಅದು ಇದು ಮೆಂಟಲ್ ಸ್ಪೇಸ್ ನಾವು ಯಾರಿಗೇನು ಕೊಡ್ಬಾರ್ದು. ಲೈಕ್ ದೇ ಆರ್ ದೇರ್, ಮಾಡಿ ಇದ್ಬೇಕು. ಅವರು ಅವ್ರ ಲೈಫ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇರಲ್ಲ. ಯಾಕಂದ್ರೆ ಬ್ಯುಸಿ ಆಗಿರೋ ಅವರು ಈ ತರ ಕೆಲ್ಸಗಳೆಲ್ಲ ಮಾಡಲ್ಲ. ಈ ಲೈಫ್ ಅಲ್ಲಿ ಏನು ಇಲ್ಲದೆ ಕುತ್ಕೊಂಡಿರೋ ಅವರೇ ಬಂದು ಈ ತರ ಎಲ್ಲ ಕಮೆಂಟ್ ಮಾಡ್ತಾರೆ. ಬಿಕಾಸ್ ನೀವು ನಿಮ್ಗೆ ಕೆಳಗಡೆ ಇರೋ ಅವ್ರನ್ನ ನೀವು ಇನ್ನ ತುಳಿಯಕ್ಕೆ, ಇಫ್ ಯು ಕೆನಾಟ್ ಟ್ರೈ ಟು ಹರ್ಟ್ ಪೀಪಲ್ ಹೂ ಆರ್ ಬಿಲೋ ಯು. ನಿಮ್ಗೆ ಮೇಲೆ ಇರೋ ಅವರು ನಿಮ್ಗೆ ಹೊಟ್ಟೆ ಉರಿ ಇರ್ಬೋದು, ಬಿಕಾಸ್ ಆಫ್ ಸಮಥಿಂಗ್ ಯು ಆರ್ ಕಮಿಂಗ್ ಅಂಡ್ ಡೂಯಿಂಗ್ ದಟ್. ಸೊ ಮಾಡಿ, ಲೈಕ್ ಯು ಡೋಂಟ್ ಹ್ಯಾವ್ ಟು ಕೇರ್ ಅಬೌಟ್ ದೆಮ್. ಅದನ್ನ ಬಿಗ್ ಬಾಸ್ ಅಲ್ಲಿನೂ ನಾ ಅದೇ ಲಾಜಿಕ್ ಅಪ್ಲೈ ಮಾಡಿದೆ. ಯಾರು ಏನ್ ಬೇಕಾ ಮಾಡು, ನಾ ಇರೋದು ಹೀಗೆ, ನಾ ಆರಾಮಾಗಿ ಇರ್ತೀನಿ ಗುರು, ನೀವ್ ಮಾಡಿ, ಇಟ್ಸ್ ಓಕೆ. ಗುಡ್ ಅಡ್ವೈಸ್. ಸೊ ಬಿಕಾಸ್ ಯು ಸೆಡ್ ದಿಸ್, ಮೈಕಲ್, ತುಂಬಾ ಕಮ್ಮಿ ವಿಷಯಗಳಿಂದ ನಿಮ್ಗೆ ಕೋಪ ಬರುತ್ತೆ ನಾನ್ ನೋಡಿರೋ ಪ್ರಕಾರ. ನಾಟ್ ಜಸ್ಟ್ ಬಿಗ್ ಬಾಸ್ ಹೌಸ್, ಅದು ಐ ಮೀನ್ ಅದರ್ವೈಸ್ ಐ ಡೋಂಟ್ ನೋ, ಬಟ್ ಬಿಗ್ ಬಾಸ್ ಹೌಸ್ ಅಲ್ಲಿ ನೋಡಿರೋ ಪ್ರಕಾರ ತುಂಬಾ ಕಮ್ಮಿ ವಿಷಯದಲ್ಲಿ ಕೋಪ ಬರುತ್ತೆ ನಿಮ್ಗೆ. ಲೈಫ್ ಅಲ್ಲಿ ವಾಟ್ ಆರ್ ಸರ್ಟನ್ ಟಾಪಿಕ್ಸ್ ಆರ್ ಕೆಲವು ವಿಷಯಗಳು ಇರುತ್ತೆ ವಿಚ್ ಲೈಕ್ ಟ್ರೋಲಿ ಇಟ್ ವಿಲ್ ಟ್ರಿಗರ್ ಯು ಅಂಡ್ ಯು ನೋ ಗೋ ಕ್ರೇಜಿ. ಸೊ ವಾಟ್ ಮೇಕ್ಸ್ ಮೈಕಲ್ ಆಂಗ್ರಿ ಬೇಸಿಕ್ಲಿ? ಏನಿಂದ ಮೈಕಲ್ ಕೋಪ ಬರುತ್ತೆ? ಒಬ್ರು ನನ್ಗೆ ಟೆಲಿಂಗ್ ಮೀ ಟು ಡೂ ಸಮಥಿಂಗ್, ಇದು ಮಾಡು, ಆಗಲ್ಲ ನನಗೆ. ಐ ಡೋಂಟ್ ಲೈಕ್ ಪೀಪಲ್ ಟೆಲಿಂಗ್ ಮೀ ವಾಟ್ ಟು ಡೂ. ಅದ್ರಲ್ಲೇ ನನ್ಗೆ ಇಲ್ಲಿ ಬಿಗ್ ಬಾಸ್ ಅಲ್ಲಿ ಕೂಡ ಒಂದು ಇದಾಯ್ತು, ತನಿಷಾ ಜೊತೆ. ಶಿ ವಾಸ್ ಲೈಕ್ ಸ್ಕೂಲಲ್ಲಿ ಜಂಪ್ ಮಾಡೋ, ಆಗಲ್ಲ ಬ್ರೋ, ವೈ ಯು ಟೆಲಿಂಗ್ ಮೀ ವಾಟ್ ಟು ಡೂ? ನಾ ಬಂದು ನಿನ್ನ ಹತ್ರ ಹೇಳ್ತೀನಿ ನೀ ಇದು ಮಾಡು ಅಂತ. ಐ ಡೋಂಟ್ ಲೈಕ್ ಪೀಪಲ್ ಟೆಲಿಂಗ್ ಮೀ ವಾಟ್ ಟು ಡೂ. ಅದು ಒಂದು. ಇನ್ನೊಂದು ಏನಂದ್ರೆ ಟ್ರಾಫಿಕ್. ನಾ ಯಾವಾಗ್ಲೂ ನನ್ ಬ್ಲಾಗ್, ಎಲ್ಲಾ ಬ್ಲಾಗ್ ಅಲ್ಲಿ ಹೇಳ್ತಾ ಇರ್ತೀನಿ, ಬೆಂಗಳೂರು ಟ್ರಾಫಿಕ್ ಬಂದು ಸಿಕ್ಕಾಕೊಂಡಿದ್ದೀನಿ ಬ್ರೋ ಅಂತ. ಸೊ ದಟ್ ಈಸ್ ಒನ್ ಥಿಂಗ್ ವಿಚ್ ಪಿಸಸ್ ಮೀ ಆಫ್. ಅದ್ ಬಿಟ್ಟು ಬೇರೆ ಏನು ಇಲ್ಲ ನನ್ಗೆ ಲೈಫ್ ಅಲ್ಲಿ. ಏನೇನು ಸ್ಟ್ರೆಸ್ ತಗೊಳ್ಳೋ ಸೀನ್ಸ್ ಎಲ್ಲ ಏನೂ ಇಲ್ಲ. ಐ ಥಿಂಕ್ ಲೈಫ್ ಇಸ್ ಬೆಟರ್ ಲೈಕ್ ದಟ್. ಸೊ ಐ ಫೀಲ್ ಲೈಕ್ ನೀವು ಎಮೋಷನಲಿ ತುಂಬಾ ಗ್ರೌಂಡೆಡ್ ಆಗಿದ್ದೀರಾ. ಲೈಕ್ ಫಾರ್ ಮೀ ಇಟ್ಸ್ ಸೋ ಡಿಫರೆಂಟ್. ಫಾರ್ ಮೀ ಇಟ್ಸ್ ಆಲ್ವೇಸ್, you know, that is not happening. Like I started meditating and all, that's really helped me a lot. But certain points I always go like that and then I have to come back and ground myself. So ಆತರ ಯೋಚನೆ ಮಾಡ್ಕೊಂಡ್ರೆ ಮೈಕಲ್, ನಿಮ್ಗೆ ಅಫೆಕ್ಟ್ ಆಗೋದು ಅಥವಾ ಬೇಜಾರಾಗೋ ವಿಷಯ ಏನಿರುತ್ತೆ ಹಾಗಿದ್ರೆ? ನನಗೆ ಅಷ್ಟು ಏನು ಎಫೆಕ್ಟ್ ಆಗಲ್ಲ ಆಕ್ಚುಲಿ. ನಾನು ಯೋಚನೆ ಮಾಡ್ತಿದ್ದೆ ನೀವು ಕೇಳುವಾಗ. ದೇರ್ಸ್ ನಥಿಂಗ್ ಲೈಕ್ ದಟ್. ನಾ ಯಾವಾಗ್ಲೂ ಚಿಕ್ಕ ವಯಸ್ಸಿದ್ದೇ ನಾ ತುಂಬಾ ಸ್ಟೇಬಲ್ ಆಗಿ ಇದ್ದಿದ್ದೀನಿ ಇಮೋಷನಲಿ. ನನಗೆ ಆ ಹೈಸ್ ಲೋಸ್ ಅಷ್ಟು ಇರೋದಿಲ್ಲ. ಐ ಆಮ್ ಜಸ್ಟ್ ಯೂಸ್ಲಿ ನ್ಯೂಟ್ರಲ್ ಆಗೇ ಇರ್ತೀನಿ. ಅದ್ರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂದ್ರೆ ನನ್ಗೆ ಜಾಸ್ತಿ ಕೋಪ ಬರೋದಿಲ್ಲ, ಜಾಸ್ತಿ ದುಃಖ ಬರೋದಿಲ್ಲ. ಬಟ್ ಅದೇ ರೀತಿಯಲ್ಲಿ ನನ್ಗೆ ಜಾಸ್ತಿ ಖುಷಿನೂ ಬರೋದಿಲ್ಲ. ಐ ಆಮ್ ಆಲ್ವೇಸ್ ಲೈಕ್ ಓಕೆ, ಏನೋ ತುಂಬಾ ಎಕ್ಸೈಟಿಂಗ್ ಆಗಿ ಆಗ್ತಾ ಇರತ್ತೆ, ಐ ವಿಲ್ ಬಿ ಲೈಕ್ ಸೂಪರ್. ಅಷ್ಟೇ ನನ್ ರಿಯಾಕ್ಷನ್ ಇರುತ್ತೆ.
remember that meme from Big Boss. ಅದ್ರಲ್ಲಿ ದೇ ಆರ್ ಆಲ್ ರನ್ನಿಂಗ್. ಲೈಕ್ ನಮ್ಗೆ ಆ ತರ ಎಲ್ಲ ಎಕ್ಸೈಟ್ ಆಗಕ್ ಆಗಲ್ಲ ಗುರು. ಏನೋ ಬಂದ್ರೆ ತಿಂತೀವಿ ಅಷ್ಟೇ. ಇದ್ರಲ್ಲಿ ಇಷ್ಟೆಲ್ಲ ಎಕ್ಸೈಟ್ ಆಗಕ್ ಆಗಲ್ಲ. ಅಂದ್ರೆ ನನ್ಗೆ ಲೈಫ್ ಅಲ್ಲಿ ಏನು ಇರ್ಲಿಲ್ಲ. ನಾ ನ್ಯಾಷನಲ್ ಸೆಲೆಕ್ಟ್ ಆದಾಗ, ಇಲ್ಲಿ ಬಿಗ್ ಬಾಸ್ಗೆ ಸೆಲೆಕ್ಟ್ ಆದಾಗ, ರೋಡೀಸ್ ಅಲ್ಲಿ ಇನ್ನೊಂದು ಅನ್ಟೋಲ್ಡ್ ಸ್ಟೋರಿ ಇದೆ, ನಿಮ್ಗೆ ಗೊತ್ತಿಲ್ಲ. ಇದು ಯಾರಿಗೇನೋ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾ ಬಂದು ಇದನ್ನ ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಾಯ್ತಂದ್ರೆ, ನಾ ರೋಡೀಸ್ ಅಲ್ಲಿ ಸೆಲೆಕ್ಟ್ ಆದಾಗ, ನಾ ಎಲ್ಲ ಆಡಿಷನ್ ಎಲ್ಲ ಫಿನಿಶ್ ಆಗಿದ್ಮೇಲೆ, ನಾವು ಇಟ್ಸ್ ಟೈಮ್ ಫಾರ್ ದ ಜಡ್ಜಸ್. ಅವರು ಆ ಬಜರ್ ಪ್ರೆಸ್ ಮಾಡಾಗೆ 4 ಜಡ್ಜಸ್ ಬಜರ್ ಪ್ರೆಸ್ ಮಾಡ್ತಾರೆ. ನನ್ ರಿಯಾಕ್ಷನ್ ಏನಿತ್ತು ಗೊತ್ತಾ? And they were like Michael, ರಣವಿಜಯ್ ಹೇಳಿದ್ರು. He was like, Michael, ಇದು ನಾವು ಆಕ್ಚುಲಿ ಇದೊಂದು ರಿಯಾಲಿಟಿ ಶೋ, ನಾವು ರಿಯಾಲಿಟಿ ಮೇಂಟೈನ್ ಮಾಡ್ತೀವಿ, ಬಟ್ ದೆನ್ ಈ ಸೀನ್ ನಾವು ಸ್ವಲ್ಪ ರೀಶೂಟ್ ಮಾಡ್ಬೇಕು, ಯಾಕಂದ್ರೆ ನಿಮ್ ರಿಯಾಕ್ಷನ್ ಇನ್ನ ಸ್ವಲ್ಪ ಎನರ್ಜಿ ಬೇಕು ನಿಮ್ ಇದ್ರಲ್ಲಿ. ಸೊ ದೆನ್ ಸೆಕೆಂಡ್ ಶೂಟ್, ಸೊ ದೇ ವರ್ ಲೈಕ್ ಓಕೆ ಬಜರ್. ಐ ವಾಸ್ ಲೈಕ್ ಥ್ಯಾಂಕ್ ಯು ಸೋ ಮಚ್. ನಂಗೆ ತುಂಬಾ ಖುಷಿ ಆಯ್ತು. ನಾ ಈ ಶೋಗೆ ಬರುವಾಗ ನಾ ಹಿಂದಿ ಇನ್ನ ಸ್ವಲ್ಪ ಲರ್ನ್ ಮಾಡ್ಕೊಂಡು ಬರ್ತೀನಿ, ಇದೆಲ್ಲ ಏನಿದೆ. ಸೊ ಇಟ್ ವಾಸ್ ಲೈಕ್ ದಟ್. ಬಟ್ ನನ್ ಕೆಲ್ಸನೇ ಇದಿದೆ. ನಾ ರೋಡೀಸ್ಗೆ ಹೋಗಿ ಹಿಂದಿ ಇಂಪ್ರೂವ್ ಮಾಡಿದೆ, ಬಿಗ್ ಬಾಸ್ಗೆ ಬಂದು ಕನ್ನಡ ಇಂಪ್ರೂವ್ ಮಾಡಿದ್ದೀನಿ, ಒಂದೊಂದು ರಿಯಾಲಿಟಿ ಶೋಗೆ ಹೋಗಿ ನಾ ಲ್ಯಾಂಗ್ವೇಜಸ್ ಲರ್ನ್ ಮಾಡ್ತಾ ಇದ್ದೀನಿ. ಸೊ full life lessons doing. No, but actually say Hindi shows ಇರೋದೇ ಹಾಗೆ ಆಯ್ತು. ಅವ್ರ full floor ಎಲ್ಲ ಹೊಡ್ಬಿಟ್ಟು मैंने कर दिया माँ तुम्हारे लिए, you know they are full like that. So ಅದನ್ನ ನೋಡ್ಬಿಟ್ಟು ನೀವು ಅಂತ ಹೇಳಿದ್ರೆ ಫುಲ್ ಸಟಲ್ ಅಂತ ಅನ್ಸ್ಬಿಟ್ಟಿರುತ್ತೆ. ಐ ಥಿಂಕ್ ಹಿಂದಿ ಮಾತ್ರ ಅಲ್ಲ, ನಮ್ಮ ಬಿಗ್ ಬಾಸ್ ಅಲ್ಲಿ ಇದ್ರಲ್ಲ ಇದೆಲ್ಲ ಮಾಡ್ತಾರೆ. ಟಾಸ್ಕ್ ಎಲ್ಲ ಗೆದ್ದಿದ್ಮೇಲೆ, ನಾನಾ ಟಾಸ್ಕ್ ಗೆಲ್ಲುವಾಗ ಕೂಡ ಐ ವಾಸ್ ಲೈಕ್ ವಿ ವಾನ್. ಟಾಸ್ಕ್ ಸೋತಾದಾಗ ಐ ವಾಸ್ ಲೈಕ್ ವಿ ಲಾಸ್ಟ್ ಅಷ್ಟೇ. ಸೊ ಇಟ್ಸ್ ಲೈಕ್ ಅದ್ರಲ್ಲಿ ಐ ಥಿಂಕ್ ಅಪ್ಸೈಡ್ಸ್ ಇದೆ, ಡೌನ್ ಸೈಡ್ಸ್ ಇದೆ. ನಿಮ್ಗೆ ಎಷ್ಟು ಎಕ್ಸ್ಟ್ರೀಮ್ ಅಲ್ಲಿ ಖುಷಿ ಆಗುತ್ತೆ, ಅಷ್ಟೇ ಎಕ್ಸ್ಟ್ರೀಮ್ ಅಲ್ಲಿ ನಿಮ್ಗೆ ಡೌನ್ ಹೋದಾಗ ಅದು ಎಫೆಕ್ಟ್ ಆಗುತ್ತೆ. ಸೊ ಮೇ ಬಿ ದಟ್ಸ್ ನೈಸ್, ನನ್ಗೆ ಗೊತ್ತಿಲ್ಲ. ಯು ಶುಡ್ ಟೆಲ್ ಮಿ. For me that is like 100% true ಆಯ್ತಾ. It's always like this. I mean, a lot of people are like, oh ನೀನ್ ಹುಡುಗಿ ಅದಕ್ಕೆ you know your emotions are all over the place. But when I'm happy, when I'm excited, I'm just there. When I'm sad, I'm like really sad. But ಹಂಗಂತ ನಾನು ಫುಲ್ ಡ್ರಾಮಾ ಎಲ್ಲ ಮಾಡಲ್ಲ. But I prefer staying alone or with my pets, you know. And I'll just like chill it out and go. ಸೊ ಮೈಕ್, ನೀವ್ ಇಷ್ಟೆಲ್ಲ ಹೇಳಿದ್ರಿ ನಿಮ್ ಎಮೋಷನ್ಸ್ ಬಗ್ಗೆ, ಯುನೋ ಯುರ್ ಜಸ್ಟ್ ಲೈಕ್ ಬ್ಯಾಟ್. ಐ ವಿಶ್ ನಾನು ಹಂಗೆ ಇರ್ಬೋದು ಅಂತ. ಬಟ್ ನಂಗೆ ಕ್ಯೂರಿಯಾಸಿಟಿ ಇದೆ ಈ ಪ್ರಶ್ನೆ ಬಗ್ಗೆ. ಏನಂದ್ರೆ, ನಿಮ್ ಲೈಫ್ ಅಲ್ಲಿ ಸೋ ಫಾರ್ ವಾಟ್ ಹ್ಯಾಸ್ ಬೀನ್ ದಿ ಹೈಯೆಸ್ಟ್ ಪಾಯಿಂಟ್ ಅಂಡ್ ವಾಟ್ ಹ್ಯಾಸ್ ಬೀನ್ ದ ಲೋಯೆಸ್ಟ್ ಪಾಯಿಂಟ್ ಇನ್ ಯೋರ್ ಲೈಫ್? ಲೋಯೆಸ್ಟ್ ಪಾಯಿಂಟ್ ಡೆಫಿನೆಟ್ಲಿ ನಾ ಡಿಪ್ರೆಷನ್ ಅಲ್ಲಿ ಇರುವಾಗ ಅದೇ ಲೋಯೆಸ್ಟ್ ಪಾಯಿಂಟ್ ಇತ್ತು. ಅಂಡ್ ಹೈಯೆಸ್ಟ್ ಪಾಯಿಂಟ್ ಅಂತ ಹೇಳುವಾಗ ಐ ಥಿಂಕ್ ಇವಾಗ ಎವ್ರಿ ಡೇ ಇಸ್ ಅ ನ್ಯೂ ಹೈ ಅಂತ ನಾ ಹೇಳಕ್ ಆಸೆ ಪಡ್ತೀನಿ. ಯಾಕಂದ್ರೆ ಎವ್ರಿ ಡೇ ಕೀಪ್ಸ್ ಗೆಟಿಂಗ್ ಬೆಟರ್. ಇನ್ನ ಬೆಟರ್ ಆಪರ್ಚುನಿಟೀಸ್ ಬರ್ತಾ ಇದೆ, ಬಿಸ್ನೆಸ್ ಗ್ರೋ ಆಗ್ತಾ ಇದೆ, ಇನ್ಸ್ಟಾಗ್ರಾಮ್ ಗ್ರೋ ಆಗ್ತಾ ಇದೆ, ಯೂಟ್ಯೂಬ್ ಚಾನೆಲ್ ಗ್ರೋ ಆಗ್ತಾ ಇದೆ. ಸೊ ಎವ್ರಿ ಡೇ ಇಸ್ ಅ ನ್ಯೂ ಹೈ ಅಂಡ್ ಐ ಥಿಂಕ್ ದಟ್ಸ್ ಅ ವೆರಿ ಗುಡ್ ಥಿಂಗ್. ಯಾಕಂದ್ರೆ ಇವಾಗ ಪಾಸ್ಟ್ ಸಕ್ಸೆಸಸ್ ಮೇಲೆ ರಿಲೈ ಮಾಡದೆ ನಾ ಫ್ಯೂಚರ್ ಡೈಲಿ ಒನ್ ಬೈ ಒನ್ ಡೈಲಿ ನನ್ನ ಫ್ಯೂಚರ್ ಸಕ್ಸೆಸಸ್ ಆಗ್ತಾನೆ ಹೋಗ್ತಾ ಇದೆ. ಸೊ ಐ ಥಿಂಕ್ ಎವ್ರಿ ಡೇ ಇಸ್ ದ ನ್ಯೂ ಹೈ. ದಟ್ ಇಸ್ ಸೋ ಕೂಲ್. ಸೊ ನೀವು ಇವಾಗ ಯೂಟ್ಯೂಬ್ ಬಗ್ಗೆ ಹೇಳಿದ್ರಲ್ಲ, ನಾವು ವಿ ಹ್ಯಾವ್ ಲೈಕ್ ಮೈಕಲ್ ಫುಲ್ ಕಾಂಟೆಂಟ್ ಕ್ರಿಯೇಷನ್ ಅಲ್ಲೆಲ್ಲ ಫುಲ್ ಇನ್ಫ್ಲೂಯೆನ್ಸರ್ ಮೈಕಲ್ ಹಂಗೆಲ್ಲ ಇದೆ. ಹೇಗ್ ಅನ್ಸ್ತಾ ಇದೆ? ಹೌ ಇಸ್ ದ ಜರ್ನಿ? ಹೇಗ್ ಅನ್ಸ್ತಾ ಇದೆ ನಿಮ್ಗೆ? ತುಂಬಾ ಚೆನ್ನಾಗಿ ಅನ್ಸ್ತಾ ಇದೆ. ಇವಾಗ ಬಿಗ್ ಬಾಸ್ ಫಿನಿಶ್ ಮಾಡಿ ನನ್ನ ಐಡಿಯಾ ಏನಿತ್ತು ಅಂದ್ರೆ, ಅಲ್ಲಿ ಶೋ ಒಳಗಡೆ ಇರುವಾಗ ನಮ್ ನ್ಯಾರೇಟಿವ್ ಬೇರೆ ಅವ್ರ ಕೈಯಲ್ಲಿ ಇದೆ. ಸೊ ಪೂರ್ತಿ ನಿಜ ಹೊರಗಡೆ ಬರಲ್ಲ ಆ ಟೈಪ್ ಅಲ್ಲಿ. ದ ಓನ್ಲಿ ಪರ್ಸನ್ ಹೂ ಕ್ಯಾನ್ ಶೋ ಮೈ ರಿಯಾಲಿಟಿ ಇಸ್ ಮೀ. ಸೊ ನನ್ ಕೈಯಲ್ಲೇ ತೋರ್ಸಕ್ಕಾಗುತ್ತೆ. ಸೊ ನಾ ಇವಾಗ ನನ್ ರಿಯಾಲಿಟಿನ ನಾ ತೋರಿಸ್ತಾ ಇದ್ದೀನಿ ಆಡಿಯನ್ಸ್ಗೆ, ಅವ್ರಿಗೆ ಇಷ್ಟನೂ ಆಗ್ತಾ ಇದೆ. ಸೊ ಐ ಆಮ್ ವೆರಿ ಗ್ಲಾಡ್ ಅಬೌಟ್ ದಟ್. ಅಂಡ್ ಒಂದು ಇನ್ಫ್ಲೂಯೆನ್ಸರ್ ಹಂಗ್ ಇರ್ಬೇಕಂದ್ರೆ ಐ ಥಿಂಕ್ ನನ್ನ ಹತ್ರ ಕೆಲವು ಪಾಸಿಟಿವ್ ಕ್ವಾಲಿಟೀಸ್ ಇದೆ ನಾ ವರ್ಲ್ಡ್ ಜೊತೆ ಶೇರ್ ಮಾಡಕ್ಕೆ. ಸೊ ನಾ ಮಾಡ್ತಾ ಇದ್ದೀನಿ. ಸೋ ಕೂಲ್ ಮೈಕಲ್. ಸೊ ನೀವು ಮಾಡೆಲಿಂಗ್ ಬಗ್ಗೆ ಹೇಳಿದ್ರಲ್ಲ, ನೀವು ಫುಲ್ ಝಾರಾ ತರ ಪೋಸಸ್ ಎಲ್ಲ ಮಾಡ್ತಾರೆ. ಯು ನೋ ಯು ಸೀನ್ ದೋಸ್ ವಿಯರ್ಡ್ ಝಾರಾ ಪೋಸಸ್ ಎಲ್ಲ ಫುಲ್ ಕಾಲಿಂಗ್ಗೆ ವೆರಿ ರ್ಯಾಂಡಮ್. ಡಿಡ್ ಯು ಆಲ್ಸೋ ಡೂ ದಟ್? ಎಸ್. ಸೊ ಕ್ರೇಜಿ ಪೋಸಸ್, ನನ್ ಪೋಸಸ್ ಅಷ್ಟು ಕ್ರೇಜಿ ಎಲ್ಲ ಇರ್ಲಿಲ್ಲ. ಯಾಕಂದ್ರೆ ಅದು ಯೂಶಲಿ ಗರ್ಲ್ಸ್ಗೆ ಇನ್ನ ಸ್ವಲ್ಪ ಕ್ರೇಜಿ ಪೋಸಸ್ ಬರುತ್ತೆ, ಬಾಯ್ಸ್ಗೆ ತುಂಬಾ ಸ್ಟ್ರೀಟ್ ವೇರ್ ಸ್ಟೈಲ್ ಪೋಸಸ್ ಇರುತ್ತೆ.
ಕೆಲವು ರ್ಯಾಂಡಮ್ ಪೋಸಸ್ ಎಲ್ಲ ಕೊಟ್ಟಿದ್ದೀನಿ, ಮೂವ್ ಟುವರ್ಡ್ಸ್ ದ ಕ್ಯಾಮರಾ. ಕೆಲವು ಬ್ರ್ಯಾಂಡ್ಸ್, ಒಂದೊಂದು ಬ್ರ್ಯಾಂಡ್ಗೆ ಬೇರೆ ಬೇರೆ ಬ್ರ್ಯಾಂಡ್ ಲ್ಯಾಂಗ್ವೇಜ್ ಇರುತ್ತೆ. ಕೆಲವು ಏನ್ ಎಕ್ಸಾಂಪಲ್ ಹೇಳಿ, ಜಾಕ್ ಅಂಡ್ ಜೋನ್ಸ್ ನೀವು ತಗೊಂಡ್ರೆ ಅದು ತುಂಬಾ ಸ್ಟ್ರೇಟ್ ಬಾಡಿ ಲ್ಯಾಂಗ್ವೇಜ್ ಬೇಕು ಅವ್ರಿಗೆ, ನಾರ್ಮಲ್ ಪೋಸಿಂಗ್. ಬಟ್ ಕೆಲವು ಸ್ಟ್ರೀಟ್ ವೇರ್ ಬ್ರ್ಯಾಂಡ್ಸ್ ಎಲ್ಲ ಇದೆ, ಅವ್ರಿಗೆ ಕ್ರೇಜಿ ಪೋಸ್ ಎಲ್ಲ ಬೇಕು. ಸೊ ನಾ ಕ್ಯಾಮ್ರಾ ಮುಂದೆ ಈ ತರ ಅದೆಲ್ಲ ಪೋಸ್ ಎಲ್ಲ ಮಾಡಿದ್ದೀನಿ ಕುತ್ಕೊಂಡು ಈ ತರ. So I've done that. That sounds crazy fun. Yeah. So Michael, were you ever, ನೀವು ಚಿಕ್ಕವರಿದ್ದಾಗ ಆಬ್ವಿಯಸ್ಲಿ ನೀವು ಫುಲ್ ಇಂಡಿಯಾದಲ್ಲೇ ಇದ್ರಿ ಅಲ್ಲ, ಸೊ ಅಟ್ ಎನಿ ಗಿವನ್ ಪಾಯಿಂಟ್ ನಿಮ್ಗೆ ಬುಲಿ ಮಾಡ್ತಾ ಇದ್ರ ಜನ? ತುಂಬಾ ಜಾಸ್ತಿ. ಓಕೆ. ಅಂಡ್ ಹೇಗೆಂದ್ರೆ ಮಕ್ಕಳಿಗೆ ಒಂದು ಸೋಷಿಯಲ್ ಅವೇರ್ನೆಸ್ ಇರಲ್ಲ ಅವ್ರಿಗೆ, ಕಂಟ್ರೋಲ್ ಇರಲ್ಲ. ಅಂಡ್ ಕಂಟ್ರೋಲ್ ಆಗಿ ಇರ್ಬೇಕು ಅಂತ ಇರಲ್ಲ ಅವ್ರಿಗೆ. ಸೊ ಅವ್ರ ಮನ್ಸಲ್ಲಿ ಏನಿರುತ್ತೆ ಹೇಳ್ತಾರೆ. ನನ್ನ ಸ್ಕಿನ್ ಕಾಂಪ್ಲೆಕ್ಷನ್ಗೆ ಇದ್ ಮಾಡಿದ್ದಾರೆ, ನನ್ನ ಹೇರ್ಗೆ ಮಾಡಿದ್ದಾರೆ. ಅಂಡ್ ಅದು ತುಂಬಾ ಜಾಸ್ತಿ ನಡೆದಿದೆ ಚೈಲ್ಡ್ಹುಡ್ ಅಲ್ಲಿ. ಸೊ ಅದ್ರಲ್ಲಿ ಐ ಥಿಂಕ್ ಅದು ಒಂದು ರೀಸನ್ ಇವಾಗ ಇಮ್ಯೂನ್ ಆಗಿದೆ. ಯಾರೋ ಏನೇ ಹೇಳಿದ್ರೆ ಲೈಕ್ ಆಲ್ಸೋ ನೀವು ಹೊಸದು ಏನು ಹೇಳ್ತಾ ಇಲ್ಲ, ಆಲ್ರೆಡಿ ಕೇಳಿದ್ದೀನಿ. ಹೌದು, ನಾ ಡಾರ್ಕ್ ಸ್ಕಿನ್ ಆಗಿದೆ ಗೊತ್ತು. ಐ ಗೆಟ್ ಪೇಡ್ ಟು ಲುಕ್ ಗುಡ್ ಬ್ರೋ. ನೀ ಏನ್ ನನ್ನ ಅಪಿಯರೆನ್ಸ್ ಬಗ್ಗೆ ನೀ ಏನ್ ಹೇಳ್ತೀಯ? ಕಂಪನೀಸ್ ಪೇ ಮೀ ಟು ಮಾಡೆಲ್. ಏನ್ ಇವಾಗ ಏನ್ ಹೇಳ್ತೀಯ ಹೇಳು? ಇಟ್ಸ್ ನಾಟ್ ಟ್ರೂ. I was just getting to that. They had no idea that you growing up, this is what is going to be your money bank. ಎಕ್ಸಾಕ್ಟ್ಲಿ. ಅವರು ಫನ್ ಮಾಡಿದ್ದು ನನ್ನ ಲುಕ್ಸೇ ನನ್ನ ಕೆರಿಯರ್ ಆಯ್ತು. Crazy. Life is so good. Michael, ನೀವು ಸ್ಪಿರಿಚುಯಾಲಿಟಿ ಆಗಿರ್ಲಿ, ಕರ್ಮ ಆಗಿರ್ಲಿ, ಇದ್ರಲ್ಲೆಲ್ಲ ಬಿಲೀವ್ ಮಾಡ್ತೀರಾ? ಒಂದು ಲೆವೆಲ್ಗೆ ಬಿಲೀವ್ ಮಾಡ್ತೀನಿ. ಅಂಡ್ ನನ್ನ ಫಿಲಾಸಫಿ ಏನಂದ್ರೆ, ನೀವು ಏನ್ ಎಫರ್ಟ್ ಹಾಕ್ತಿರೋ ನಿಮ್ಗೆ ಅದು ಆ ರಿಸಲ್ಟ್ ಸಿಗತ್ತೆ. ಅದು ಜನ ಜೊತೆ ಇಂಟ್ರಾಕ್ಟ್ ಮಾಡೋದು ಇರ್ಬೋದು, ನಿಮ್ ಕೆಲಸ ಇರ್ಬೋದು. ವಾಟ್ ಎವರ್ ಎಫರ್ಟ್ ಯು ಪುಟ್ ಇನ್, ದಟ್ಸ್ ವಾಟ್ ಯು ಗೆಟ್ ಔಟ್. ಸೊ ಆ ಕರ್ಮ ಅಲ್ಲಿ ನಾ ಬಿಲೀವ್ ಮಾಡ್ತೀನಿ. ಅಂಡ್ ಸ್ಪಿರಿಚುವಾಲಿಟಿ ಅಂತ ಬಂದಾಗ ಐ ಬಿಲೀವ್ ಇನ್ ಗಾಡ್. ನಾ ಯಾವ ಪರ್ಟಿಕ್ಯುಲರ್ ರಿಲಿಜನ್ ಫಾಲೋ ಮಾಡಲ್ಲ. ನನ್ನ ಅಪ್ಪ ಕ್ರಿಶ್ಚಿಯನ್, ಅಮ್ಮ ಹಿಂದೂ. ಅಂಡ್ ನನ್ನ ಪ್ರಕಾರ ಎಲ್ಲಾ ರಿಲಿಜನ್ ಅಲ್ಲಿ ಒಂದೇ ಮೆಸೇಜ್ ಇದೆ, ನಾವು ಪೀಸ್ಫುಲ್ ಆಗಿ ಇರಬೇಕು ಅಷ್ಟೇ ಇದೆ. ಸೊ ಅದನ್ನ ಫಾಲೋ ಮಾಡ್ತೀನಿ ಅಷ್ಟೇ. ಐ ಥಿಂಕ್ ಯು ಹ್ಯಾವ್ ಟು ಬಿ ಅ ಗುಡ್ ಹ್ಯೂಮನ್, ಅಷ್ಟು ಇದ್ರೆ ಸಾಕು. That's very nice, Michael. So ಇವಾಗ ನಾವು ಆಲ್ಮೋಸ್ಟ್ ಎಂಡ್ ಆಫ್ ದ ಪಾಡ್ಕಾಸ್ಟ್ ಗೆ ಬಂದಿದ್ದೀವಿ. ಮೈಕಲ್, ನೀವು ಇವಾಗ ಲೆಟ್ಸ್ ಸೇ 5 ಅಥವಾ 10 ವರ್ಷ ನೋಡಕ್ ಹೋದ್ರೆ, ವೇರ್ ಡು ಯು ಸಿ ಯೋರ್ ಸೆಲ್ಫ್? 5-10 ವರ್ಷದಲ್ಲಿ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ಪರ್ಸನ್, ಒಂದು ಒಳ್ಳೆ ಚೈನ್ ಆಫ್ ರೆಸ್ಟೋರೆಂಟ್ಸ್ ನನ್ನ ಕೈಯಲ್ಲಿ ಇರುತ್ತೆ. ಅಂಡ್ ನನ್ನ ಕನ್ನಡ ಲ್ಯಾಂಗ್ವೇಜ್ ವ್ಲಾಗ್ ಚಾನೆಲ್ ಒಂದು ದೊಡ್ಡ ಮಟ್ಟಕ್ಕೆ ಬಂದಿರತ್ತೆ, ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬಂದಿರತ್ತೆ ಅಂತ ನನ್ಗೆ ಒಂದು ಡ್ರೀಮ್ ಇದೆ. ಸೊ ಹೋಪ್ಫುಲಿ ದಟ್ ವಿಲ್ ಹ್ಯಾಪನ್. 100%. ಲೈಕ್ ದಿಸ್ ಇಸ್ ಲೈಕ್ ಅ ಮ್ಯಾನಿಫೆಸ್ಟಿಂಗ್ ಕೌಚ್. ಎಲ್ಲರೂ ಏನೇನ್ ಪ್ರೇ ಮಾಡ್ತಾರಲ್ಲ, ಫುಲ್ ಪಾಸಿಟಿವ್ ಎನರ್ಜಿ. Michael, what is the best advice you've received so far? ನನ್ಗೆ ಬೆಸ್ಟ್ ಅಡ್ವೈಸ್ ನಾ ರಿಸೀವ್ ಮಾಡಿದ್ ಬಂದು ನನಗೆ ನಿಖಿಲ್ ಚಿನ್ನಪ್ಪ ಕೊಟ್ಟಿದ್ದು. ಹಿ ವಾಸ್ ಲೈಕ್, ಏನ್ ಆಪರ್ಚುನಿಟಿ ನಿಮ್ಗೆ ಬಂದ್ರೆ ಮೇಕ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅಂತ. ಅಂಡ್ ಅದನ್ನ ನಾ ಮಾಡ್ತಾನೂ ಇದ್ದೀನಿ. ಸೊ ಆಫ್ಟರ್ ರೋಡೀಸು ಮಾಡಿದೆ, ಇವಾಗ ಬಿಗ್ ಬಾಸ್ ಫಿನಿಶ್ ಆಗಿದ್ಮೇಲೆ ಮಾಡ್ತಾ ಇದ್ದೀನಿ. ಒಂದು ಆಪರ್ಚುನಿಟಿನ ಹೇಗ್ ಯೂಸ್ ಮಾಡ್ಬೇಕು ಅಂತ ಥಿಂಕ್ ಮಾಡಿ ಅದು ಮಾಡ್ಬೇಕು. ಸೊ ದಟ್ ಇಸ್ ದ ಬೆಸ್ಟ್ ಅಡ್ವೈಸ್. Crazy. That was very nice, Michael. So ಕೊನೆಯದಾಗಿ ನೀವು ನಿಮ್ಮ ಆಡಿಯನ್ಸ್ ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? or any advice you want to give them? or ಅವ್ರು ಅಕಸ್ಮಾತ್ ಈಗ ಕಾಂಟೆಂಟ್ ಕ್ರಿಯೇಷನ್ ಶುರು ಮಾಡ್ತಾ ಇದಾರೆ, ಆತರ ಏನಾದ್ರು ಅಡ್ವೈಸ್ ಕೊಡಕ್ ಇಷ್ಟಪಡ್ತೀರಾ? ಸೊ ನಾ ಆಡಿಯನ್ಸ್ಗೆ ಏನ್ ಅಡ್ವೈಸ್ ಕೊಡಕ್ ಆಸೆ ಪಡ್ತೀನಿ ಅಂದ್ರೆ, ನೀವು ಕಾಂಟೆಂಟ್ ಕ್ರಿಯೇಷನ್ ನೀವು ಸ್ಟಾರ್ಟ್ ಮಾಡ್ತಾ ಇದ್ರೆ ಖಂಡಿತ ಮಾಡಿ, ಒಂದು ತುಂಬಾ ಒಳ್ಳೆ ಫೀಲ್ಡ್, ಗ್ರೋ ಮಾಡಬಹುದು. ಬಟ್ ಕ್ರಿಂಜ್ ಕಾಂಟೆಂಟ್ ಮಾಡಬೇಡಿ, ಒಳ್ಳೆ ಕಾಂಟೆಂಟ್ ಮಾಡಿ. ಎಜುಕೇಶನಲ್ ಕಾಂಟೆಂಟ್ ಹೆಂಗಿರ್ಬಹುದು, ಎಂಟರ್ಟೈನ್ಮೆಂಟ್ ಹೆಂಗಿರ್ಬಹುದು, ಬಟ್ ಡೋಂಟ್ ಪುಟ್ ಯುವರ್ ಸೆಲ್ಫ್ ಇನ್ ಡೇಂಜರ್. ಬೇರೆಯವ್ರನ್ನ ಹಾರ್ಮ್ ಮಾಡಬೇಡ. ಅಂಡ್ ಮೇಕ್ ಫನ್ ಸ್ಟಫ್ ವಿಚ್ ಪೀಪಲ್ ಲವ್ ಟು ಸಿ. ಎಂಜಾಯ್ ಮಾಡಿ. ಅಂಡ್ ಬೇರೆಯವ್ರ ಒಪಿನಿಯನ್ಸ್ ಬಗ್ಗೆ ಕೇರ್ ಮಾಡಬೇಡ. ಡೂ ಯುವರ್ ಥಿಂಗ್. ನೀವು ಸಕ್ಸಸ್ಫುಲ್ ಆದಾಗ ಎಲ್ಲರೂ ಬಂದು ನಿಮ್ನ ಅಡ್ವೈಸ್ ಕೇಳ್ತಾರೆ. ಸೊ ದಟ್ಸ್ ಇಟ್. Crazy. Thank you so much, Michael. Thank you so much for coming. ಹೇಗೆ ಅನ್ಸ್ತು?
ಇಟ್ ವಾಸ್ ಅನ್ ಆಸಮ್ ಪಾಡ್ಕಾಸ್ಟ್. ಏನೋ ಒಂದು ಹಳೆ ಫ್ರೆಂಡ್ ಜೊತೆ ಮಾತಾಡೋ ಟೈಪ್ ಅಲ್ಲಿ ಇತ್ತು. ಸೊ ಐ ಫೆಲ್ಟ್ ವೆರಿ ಗುಡ್ ಅಬೌಟ್ ಇಟ್. ಒಂದು ಇದೇ ಇಲ್ಲ ಆಕ್ಚುಲಿ, ಒಂದು ಫಿಲ್ಟರೇ ಇಲ್ಲದೆ ನಾವು ಮಾತಾಡಿದೀವಿ. ಸೊ ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್.